ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ SLC ಇಂದ PU ಬರ್ತಿದ್ದೀರಾ. ಸೊ ತುಂಬ ಕಾನ್ಷಿಯಸ್ ಆಗಿ ಫಸ್ಟ್ ಇಯರಲ್ಲಿ ತುಂಬ ಬೇಸಿಕ್ಸ್ ಇರುತ್ತೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ, ಸ್ವಲ್ಪ ಬೋರಿಂಗು ಇರುತ್ತೆ, ಇರೋದು ಹೇಳ್ತಿದ್ದೀನಿ. ಬಟ್ ಕಾನ್ಷಿಯಸ್ ಆಗಿ ಬೇಸಿಕ್ಸ್ನ ಚೆನ್ನಾಗಿ ಅನಲೈಸ್ ಮಾಡಿಕೊಂಡು ಶಾರ್ಟ್ ನೋಟ್ಸ್ ಥರ ಇಟ್ಕೊಂಡಿರಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು, ಬರೀ ಕನಸು ಕಾಣುವುದಲ್ಲ, ಕನಸನ್ನು ನನಸಾಗಿಸಲು ನಿಮ್ಮ ಪ್ರಯತ್ನ ಖಂಡಿತ ಇರಲಿ. ಸೊ ಇಷ್ಟನ್ನು ಹೇಳ್ತಾ ಶುರು ಮಾಡೋಣ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಮಕ್ಕಳೇ, ಈ ಚಾಪ್ಟರ್ನಲ್ಲಿ ನೀವು ನೋಡೋದು ಯೂನಿಟ್ಸ್. ಅಂದರೆ ಯೂನಿಟ್ಸ್ ಯಾವುದೇ ಒಂದು ಮೆಷರ್ಮೆಂಟ್ ತೊಗೊಂಡಿರ್ತೀರಾ. ನೀವೆಷ್ಟು ತೂಕ ಇದ್ದೀರಾ, ಎಷ್ಟು kg ಇದ್ದೀರಾ ಅಂತ ಇವಾಗ ಅಂಗಡಿಗೆ ಹೋಗ್ತೀರಾ. ಜನರಲ್ ಏನಾದರೂ ಒಂದು ಐಟಮ್ ತೊಗೊಂಡಿರ್ಬೇಕಾದ್ರೆ ಯೂಶಲಿ ಐಟಮ್ಸ್ ಏನು ಕೇಳ್ತೀವಿ, ಇಷ್ಟು kg ಕೊಡಿ ಅಂತೀವಿ. ಏನದು kg? ಅಥವಾ ಏನೋ ಒಂದು ಮೆಷರ್ ಮಾಡ್ತಿರ್ತೀರಾ, ಇಷ್ಟು ಲೆಂತ್, ಇಷ್ಟು ದೂರ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿರ್ತೀರಾ. ಎಲ್ಲಿಂದ ಮೈಸೂರು ಆಗಿರ್ಬೋದು. ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಡಿಸ್ಟೆನ್ಸ್ ಚೆಕ್ ಮಾಡ್ತೀರಲ್ವಾ, ಅಲ್ಲಿ ಲಾಸ್ಟಲ್ಲಿ ಕಿಲೋಮೀಟರಾ, ಮೀಟರ್ನಲ್ಲಿ ಲಾಂಗ್ ಡಿಸ್ಟೆನ್ಸ್ ಇದ್ದರೆ ಯೂಶಲಿ ಮೀಟರ್ನಲ್ಲಿ ಚೆಕ್ ಮಾಡೋದಿಲ್ಲ, ಕಿಲೋಮೀಟರ್ನಲ್ಲೇ ಚೆಕ್ ಮಾಡ್ತೀವಿ. ಸೊ ಅದೇ ರೀತಿ ಈವನ್ ಸೋಲಾರ್ ಸಿಸ್ಟಮಲ್ಲಿ ನಮ್ಮ ಪ್ಲಾನೆಟ್ಸ್ ಆಗಿರ್ಬೋದು ಅಥವಾ ಕಾಮೆಟ್ ಆಗಿರ್ಬೋದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತಿದೆ ಅಂದಾಗ ಲೈಟ್ ಇಯರ್ನಲ್ಲಿ ಚೆಕ್ ಮಾಡ್ತಿರ್ತೀವಿ. ಈ ಥರ ಯೂನಿಟ್ಸಲ್ಲಿ ಮೆಷರ್ ಮಾಡ್ತೀವಿ. ಸಡನ್ನಾಗಿ ನಿಮ್ಮ ಹತ್ರ ಯಾರೋ ಬಂದ್ಬಿಟ್ಟು ಎಷ್ಟು ಅಂತ ಕೇಳಿದ್ರೆ ಏನು ಎಷ್ಟು ಅಂದರೆ ಎಷ್ಟು, ತೂಕ ಎಷ್ಟು, ನಿಮ್ಮ ಆನ್ಸರ್ ಏನಾಗಿರಬೇಕು, 15 16 kg ಅಂತ ಮೆನ್ಷನ್ ಮಾಡ್ತೀವಿ. ಯೂನಿಟ್ಸ್ ಫಿಸಿಕ್ಸ್ನಲ್ಲಿ ಖಂಡಿತ ಈ ಯೂನಿಟ್ಸು ತುಂಬಾ ಮೇಜರ್ ರೋಲ್ ಪ್ಲೇಸ್ ಮಾಡುತ್ತೆ. ಈ ಯೂನಿಟ್ಸ್ ಎಂದರೆ ನಾವು ರೆಪ್ರೆಸೆಂಟ್, ಅದಕ್ಕೆ ಫಿಸಿಕ್ಸ್ ಕಲ್ತಿರ್ತೀರಾ, ಫಿಸಿಕ್ಸ್ ಓದ್ತಿದ್ದೀರಾ ಅಂದಮೇಲೆ ಈ ಯೂನಿಟ್ಸ್ ಕಡೆ ಗಮನ ಕೊಟ್ಟು ಯಾರೇ ಏನೇ ಪ್ರಾಪರಾಗಿ ಕೇಳ್ತೀರಾ ಅಂದರೆ ಲಾಜಿಕಲಾಗಿ ನೀವು ಯೂನಿಟ್ಸ್ನ ಮೆನ್ಷನ್ ಮಾಡಿ ಹೇಳೋದನ್ನು ಕಲ್ತ್ಕೊಳ್ಳಿ. ಸೊ SLCನಲ್ಲಿ ತುಂಬ ಬೇಸಿಕ್ಸ್ ಕಲ್ತಿರ್ತೀರಾ, ಅಲ್ಲಿ ಕೆಲವೊಂದು ಅನಲೈಸ್ ಮಾಡಿರಲ್ಲ. ಬಟ್ ಇಲ್ಲಿ ಸೈನ್ಸ್ಗೆ, ಇಲ್ಲಿ ಫಿಸಿಕ್ಸ್ಗೆ ಬಂದಮೇಲೆ ಖಂಡಿತ ನೀವು ಯೂನಿಟ್ಸ್ನ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಪ್ರಾಬ್ಲಮ್ ಸಾಲ್ವ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, SI ಯೂನಿಟ್ಸ್ ಅಂತ ಬರುತ್ತೆ, ಡಿಫ್ರೆಂಟ್ ಸಿಸ್ಟಮ್ಸ್ ಬರುತ್ತೆ. ಬಟ್ ಸಿಸ್ಟಮ್ಸ್ ಎಲ್ಲ ಆಮೇಲೆ ನೋಡೋಣ. ಇದರಲ್ಲಿ ಯೂನಿಟ್ಸಿಂದ ಎಂಡ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಅದಕ್ಕೋಸ್ಕರನೇ ಈ ಫಸ್ಟ್ ಚಾಪ್ಟರ್ ತುಂಬ ಕಡಿಮೆ ವೇಟೇಜು. ಬಟ್ ಎಲ್ಲ ಫಿಸಿಕ್ಸ್ನಲ್ಲೂ ಎಲ್ಲ ಪಾಯಿಂಟ್ನಲ್ಲೂ ಇದು ಕ್ಯಾರಿ ಆಗ್ತಾನೆ ಇರುತ್ತೆ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಸೊ ಇದು PU1 ಫಿಸಿಕ್ಸು. ಕರೆಕ್ಟಾಗಿ ಗಮನ ಇಟ್ಟು ಕಲ್ತ್ಕೊಳ್ಳಿ. ಬಟ್ ಎಷ್ಟು ಎಕ್ಸಾಮಿಗೆ ಕ್ಯಾರಿ ಆಗುತ್ತೋ ಇಲ್ಲೋ ಅದು ಸೆಕೆಂಡರಿ, ಬಟ್ ಇದು ಬೇಕೇ ಬೇಕು. ಸೊ ಇಂಟ್ರೊಡಕ್ಷನ್ ನೋಡ್ತೀವಿ, ಆಲ್ರೆಡಿ ಹೇಳಿದ್ನಲ್ಲ, ಇಷ್ಟನ್ನೆಲ್ಲ ಬೇಸಿಕ್ಸ್ ಎಲ್ಲ ಏನೇನು ಯಾವ್ಯಾವ ಮೆಷರ್ಮೆಂಟ್ಸ್ ತೊಗೊತಿರ್ತೀವಿ ಅಂತ ಯೂನಿಟ್ಸ್ ಅಲ್ಲಿ ಪ್ರಕಾರ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, SI ಅಂತ ಓದಿರ್ತೀರಿ, SI ಯೂನಿಟ್ಸ್ ಅಂತ. ಅದೇ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂದರೆ. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ನೋಡ್ತಾ ಹೋಗೋಣ, ಯಾವ ರೀತಿ ಮೆಷರ್ ಮಾಡ್ತೀವಿ ನಂಬರ್ಸ್ ಅಂತ. ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್, ಡೈಮೆನ್ಷನ್ಸ್ ಅಂತ. ಸೊ ನೀವು SLCನಲ್ಲಿ ಎಲೆಕ್ಟ್ರಿಸಿಟಿಯಲ್ಲಿ V = IR, LHS RHS ಏನು ತೊಗೊತಿರ್ತೀರಾ ಡೈಮೆನ್ಷನಲ್ಲಿ ಅಂತ ಪ್ರೂವ್ ಮಾಡ್ಕೊತೀವಿ. LHS RHS ಈಕ್ವಲ್ ಆಗ್ತಿರ್ಬೇಕು ಡೈಮೆನ್ಷನಲ್ಲಿ, ಅದನ್ನು ಚೆಕ್ ಮಾಡೋಣ ಅಲ್ಲಿ. ಸೊ ಡೈಮೆನ್ಷನಲ್ ಫಾರ್ಮುಲೆ ಆ್ಯಂಡ್ ಡೈಮೆನ್ಷನಲ್ ಈಕ್ವೇಷನ್ಸ್. ಡೈಮೆನ್ಷನಲ್ ಫಾರ್ಮುಲೆ ಮೇಲೆ KCTನಲ್ಲಿ ಒಂದು ಕ್ವಶನ್ ಖಂಡಿತ ಇದ್ದೇ ಇರುತ್ತೆ. ಅದೇ ರೀತಿ ಬೋರ್ಡ್ಸ್ನಲ್ಲೂ ಇಲ್ಲಿ ಕೇಳ್ತಾರೆ. ನಿಮ್ಮ ಕಾಲೇಜ್ ಈ ಸಲ ಮತ್ತೆ ಬೋರ್ಡಿಂದನೇ ಪೇಪರ್ ಬರೋ ರೀತಿ ಇದೆ. ಸೊ ಲಾಸ್ಟ್ ನಿಮ್ಮ ಜೂನಿಯರ್ಸ್ ಥರ ಅಲ್ಲ, ಸೊ ಬೋರ್ಡಿಂದನೇ ಪೇಪರ್ ಬರೋ ರೀತಿ ಇದೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಎಲ್ಲನೂ ಅನಲೈಸ್ ಮಾಡಿ ಓದ್ಕೊಂಡಿರಿ. KCT ಎಕ್ಸಾಮು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಎಲ್ಲ ಚಾಪ್ಟರ್ ವೈಸ್ ಎಲ್ಲ ಚಾಪ್ಟರ್ನಲ್ಲೂ ಡೈಮೆನ್ಷನಲ್ ಫಾರ್ಮುಲಾ ಬಂದೇ ಬರುತ್ತೆ. ಸೊ ಅಲ್ಲಿ ಕ್ಲಿಯರಾಗಿ ನೋಡೋಣ. ಡೈಮೆನ್ಷನಲ್ ಅನಾಲಿಸಿಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಇರುತ್ತೆ. ಅದನ್ನ ಹೆಂಗೆ ಡೈಮೆನ್ಷನಲ್ಲಿ ಪ್ರೂವ್ ಮಾಡಬೇಕು ಅಂತ, ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ದಿ ಈಕ್ವೇಷನ್ ಅಂತ ಬರುತ್ತಲ್ಲಿ. ಓಕೆ, ಸ್ಟಾರ್ಟ್ ದ ಚಾಪ್ಟರ್. ಈ ಚಾಪ್ಟರ್ ವೈಟೇಜ್ ಬಂದು PU ಬೋರ್ಡಲ್ಲಿ ಇದು ವೇರಿಯೇಷನ್ ಆಗುತ್ತೆ. ಬಟ್ ಮ್ಯಾಕ್ಸ್ 3 ಮಾರ್ಕ್ಸ್ ಇರುತ್ತೆ. KCTನಲ್ಲಿ ಒಂದು ಕ್ವಶನು, ಬಟ್ ಯೂಶಲಿ ಒಂದೊಂದ್ಸಲ ಕೇಳೋದು ಇಲ್ಲ, ನೆಗ್ಲೆಕ್ಟು ಮಾಡ್ತಾರೆ. ಸೊ MCQನಲ್ಲಿ ಒಂದು ಮತ್ತು 2 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಬಂದೇ ಇರುತ್ತೆ. 3 ಮಾರ್ಕ್ಸ್ ಕವರ್ ಆಗುತ್ತೆ. 5 ಮಾರ್ಕ್ಸ್ ಕ್ವಶನ್ ಏನೂ ಇರೋದಿಲ್ಲ. ತುಂಬ ಸಿಂಪಲ್ ಚಾಪ್ಟರು. ಸೊ ಬೋರ್ ಹೊಡಿದಿರ ಹಂಗೆ ನೀವು ಜಸ್ಟ್ ಅನಲೈಸ್ ಮಾಡಿ, ಶಾರ್ಟ್ ನೋಟ್ಸ್ ಮಾಡಿಕೊಂಡು ಇದ್ರ ಬಗ್ಗೆ ಕಲ್ತ್ಕೊಂಡು ಆ ಕಡೆ ಇಟ್ಕೊಂಡ್ರು ಕೂಡ ಬೇಕಾದಾಗ ಆ ಶಾರ್ಟ್ ನೋಟ್ಸ್ ಚೆಕ್ ಮಾಡಿದ್ರೆ ಸಾಕು. ಆದಷ್ಟು ಮತ್ತೆ ಹೇಳ್ತಿದ್ದೀನಿ, NCERT ಟೆಕ್ಸ್ಟ್ ಬುಕ್ನ ಓದೋದು ಅಭ್ಯಾಸ ಮಾಡ್ಕೊಳ್ಳಿ. NCERT ಟೆಕ್ಸ್ಟ್ ಬುಕ್ ಬೈಯೇ ಮಾಡೋದಿಲ್ಲ, ಆ ತಪ್ಪನ್ನ ಮಾಡಬೇಡಿ. NCERT ಓದೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಿಂಪ್ಲರ್ ಆಗುತ್ತೆ. ಅದರಲ್ಲಿರೋ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಕೆಲವೊಂದು ಎಕ್ಸಸೈಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸಾಲ್ವ್ ಮಾಡ್ತಾ ಇರ್ರಿ, ತುಂಬ ಅವಶ್ಯಕತೆ. ಸೊ ವಿಲ್ ಸ್ಟಾರ್ಟ್ ದ ಚಾಪ್ಟರ್. ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್. ಇಂಟ್ರೊಡಕ್ಷನ್. ಮೆಷರ್ಮೆಂಟ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ. ಏನು ಫಿಸಿಕಲ್ ಕ್ವಾಂಟಿಟಿ ಅಂದರೆ ಇವಾಗ ಮಾಸ್ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು, ಡೆನ್ಸಿಟಿ, ಫೋರ್ಸ್, ಇದನ್ನೆಲ್ಲ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಇನ್ವಾಲ್ವ್ಸ್ ಕಂಪ್ಯಾರಿಸನ್ ವಿತ್ ಎ ಸರ್ಟನ್ ಬೇಸಿಕ್ ಆರ್ಬಿಟ್ರಲಿ ಚೂಸನ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ರೆಫರೆನ್ಸ್ ಸ್ಟ್ಯಾಂಡರ್ಡ್ ಕಾಲ್ಡ್ ಯೂನಿಟ್. ಅಂದರೆ ಕೆಲವೊಂದು ಬೇರೆ ಟೈಪ್ಸ್ ಆಫ್ ಯೂನಿಟ್ಸ್ ಬರುತ್ತೆ. ಇವಾಗ ಸೆಂಟಿಮೀಟರ್ ನೋಡಿದ್ದೀರಾ, ಮೀಟರು ನೋಡಿದ್ದೀರಾ, ಕಿಲೋಮೀಟರ್ ನೋಡಿದ್ದೀರಾ. ಬಟ್ ಈ ಓವರ್ ಆಲ್ ಆಗಿ ಒಂದು ನಾವು ಮೆಷರ್ ಮಾಡೋದು ಬೇರೆ ಥಿಂಗ್ಸ್ ಇರುತ್ತೆ.
ಅದನ್ನು ಜನರಲಿ ಎಲ್ಲ ಸೇರಿ ಯೂನಿಟ್ ಅಂತ ಕರಿತೀವಿ. ಅದರಲ್ಲಿ ನಾವು ಸ್ಪೆಸಿಫಿಕಲಿ ಮತ್ತೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ನೋಡ್ತೀವಿ, SI ಸಿಸ್ಟಮ್ ಅಂತ. SI ಸಿಸ್ಟಮ್ ಅಂದರೆ ನಾವು ಬೇರೆ ಬೇರೆ ಯಾವುದೇ ಕಂಟ್ರಿಗೆ ಹೋದರೂ ಕೂಡ ಯೂನಿಟ್ಸ್ನ ಪ್ರಾಪರಾಗಿ ಒಂದೇ ಫಾರ್ಮೆಟಲ್ಲಿ ಮೆಷರ್ ಮಾಡೋದಕ್ಕೆ ನಾವು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ನ ತೊಗೋತೀವಿ. ಇವಾಗ ಎಕ್ಸಾಂಪಲ್ಲು ಗ್ರಾಮ್ ಅಂತ ಇರುತ್ತೆ, ಗ್ರಾಮು, ಬಟ್ ಅದು CGS ಅಂತ ಕರಿತೀವಿ, ಸೆಂಟ್ರಲ್ ಗ್ರಾಮ್ ಸೆಕೆಂಡ್ ಸಿಸ್ಟಮ್ ಅಂತ. ಆ ಸಿಸ್ಟಮಲ್ಲಿ ಬೇರೆ ಕಂಟ್ರಿಲಿ ಯೂಸ್ ಮಾಡ್ತಿರಲ್ಲ. ಸೊ ಅದನ್ನೇನು ಮಾಡ್ತೀವಿ ಅಂದರೆ KG ಕನ್ವರ್ಟ್ ಮಾಡ್ತೀವಿ. ಬೇರೆಯವರು ಪೌಂಡ್ಸಲ್ಲಿ ಪೌಂಡ್ಸಲ್ಲಿ ಮೆಷರ್ ಮಾಡ್ತಿರ್ತಾರೆ, ಬಟ್ ಅದೆಲ್ಲ ಬೇಡ. ಸೊ ಒಂದು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಇಟ್ಕೊಂಡಿದ್ರೆ ಎಲ್ಲ ಕಂಟ್ರಿನಲ್ಲೂ ಸೇಮ್ ಮೆಥಡ್ನ ಯೂಸ್ ಮಾಡ್ತಿರೋದ್ರಿಂದ ಸೊ ಅದನ್ನು SI ಸಿಸ್ಟಮ್ ಯೂಸ್ ಮಾಡ್ತೀವಿ. ದ ಬೇಸ್ ಯೂನಿಟ್ಸ್ ಫಾರ್ ಲೆಂತ್, ಮಾಸ್ ಆ್ಯಂಡ್ ಟೈಮ್ ಇನ್ ದೀಸ್ ಸಿಸ್ಟಮ್ಸ್ ವರ್ ಆಸ್ ಫಾಲೋಸ್. ಬೇಸ್ ಯೂನಿಟ್ಸ್ ಅಂದರೆ ಲೆಂತ್ನ ಮೀಟರಾಗಿ ಯೂಸ್ ಮಾಡ್ತೀವಿ, ಸೆಂಟಿಮೀಟರಾಗಿ ಯೂಸ್ ಮಾಡ್ತೀವಿ, ಮಾಸ್ನ KG, ಗ್ರಾಮ್, ಟೈಮ್ನ ಯೂಶಲಿ ಸೆಕೆಂಡ್ಸಲ್ಲೇ ಮೆಷರ್ ಮಾಡ್ತೀವಿ, ಬಟ್ ವಿ ಕ್ಯಾನ್ ಆಲ್ಸೋ ಮೆಷರ್ ಇನ್ ಮಿನಿಟ್ಸ್, ಅವರ್ಸ್ ಆಲ್ಸೋ. ಸೊ ಈಗ ಕೆಲವೊಂದು ಸಿಸ್ಟಮ್ ಇದೆ CGS ಸಿಸ್ಟಮ್, ದೇವರ್ ಸೆಂಟಿಮೀಟರ್, ಗ್ರಾಮು ಮತ್ತು S ಅಂದರೆ ಸೆಕೆಂಡ್. ದಟ್ ಇಸ್ ಅಬೌಟ್ ದ ರೆಸ್ಪೆಕ್ಟಿವ್ಲಿ ವಿ ವಿಲ್ ಯೂಸ್ ಫಾರ್ ದ CGS ಸಿಸ್ಟಮ್. In the same form we will use FPS system. They were foot, pound and second respectively. So in this form also we will use. ಇನ್ನೊಂದು ಬರುತ್ತೆ MKS system. They were meter, kilogram and second respectively. So these are the three systems other than international system of units. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಲ್ದಿರಂಗೆ ಈ 3 ಯೂನಿಟ್ಸ್ ಕೂಡ ಇರುತ್ತೆ, ಜಸ್ಟ್ ನೋಡ್ಕೊಂಡಿರಿ. ಬಟ್ ನಾವು ಜಾಸ್ತಿ ಯೂಸ್ ಮಾಡೋದು ಇಂಟರ್ನ್ಯಾಷನಲ್ ಸಿಸ್ಟಮ್. ಯೂಶಲಿ CGS ಅಲ್ಲಿ ಕೊಟ್ಟಿರ್ತಾರೆ, ನಾವು SI ಸಿಸ್ಟಮ್ಗೆ ಕನ್ವರ್ಟ್ ಮಾಡಿ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ತೀವಿ. ಬಟ್ ಎಕ್ಸೆಪ್ಟ್ ಸಮ್ಟೈಮ್ಸ್ ಲೆಂತು ಈ ಥರ ಡಿಸ್ಟೆನ್ಸಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯೂಶಲಿ ಸೆಂಟಿಮೀಟ್ರಲ್ಲಿ ಪ್ಲೇಸ್ ಮಾಡ್ತೀವಿ, ಕಿಲೋಮೀಟರ್ನಲ್ಲೂ ಪ್ಲೇಸ್ ಮಾಡ್ತೀವಿ. ಬಟ್ ಆದಷ್ಟು ಇವೆರಡರ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡಬೇಕು, SI ಸಿಸ್ಟಮಲ್ಲೂ ಮತ್ತು CGS ಸಿಸ್ಟಮಲ್ಲೂ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸಮ್ ಫಿಸಿಕಲ್ ಕ್ವಾಂಟಿಟಿ ಐ ಆಮ್ ಟೇಕಿಂಗ್. ಸೊ ಬೇಸ್ ಕ್ವಾಂಟಿಟಿ ಲೆಂತ್ ಅಂತ ತೊಗೊಂಡಾಗ ನೇಮ್ ಯೂಶಲಿ ಮೀಟರ್ ತೊಗೊತೀವಿ, ಅದಕ್ಕೆ ಸಿಂಬಲ್ M. ಇನ್ನೊಂದು ಫಿಸಿಕ್ಸಲ್ಲಿ ಫೋಕಸ್ ಮಾಡಬೇಕಾಗಿರೋದು ಫಿಸಿಕಲ್ ಕ್ವಾಂಟಿಟಿಗೆ ಒಂದು ಸಿಂಬಲ್ ಬರುತ್ತೆ, SI ಯೂನಿಟ್ಗೆ ಒಂದು ಸಿಂಬಲ್ ಬರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಕಲ್ತ್ಕೊಂಡಿರಿ. ಯಾಕಂದರೆ ನೀವು ಒಂದೊಂದ್ಸಲ SI ಯೂನಿಟ್ ಸಿಂಬಲ್ ಎತ್ಕೊಂಡು ಹೋಗಿ ಫಿಸಿಕಲ್ ಕ್ವಾಂಟಿಟಿ ಸಿಸ್ಟಮ್ SI ಸಿಂಬಲ್ ಬರೀತೀರಾ, ಈ ಥರ ಕನ್ಫ್ಯೂಸ್ ಆಗ್ತಿರ್ತಾರೆ. ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಲೆಂತ್ಗೆ ಯೂಶಲಿ ನಾವು ಸಿಂಬಲ್ನ ಎಲ್ಲಿ ಚೂಸ್ ಮಾಡ್ತಿರ್ತೀವಿ, ಮೀಟರ್ಗೆ ಸ್ಮಾಲ್ m. ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸ್ಮಾಲ್ ಲೆಟ್ರಿಂದನೇ ಸ್ಟಾರ್ಟ್ ಆಗುತ್ತೆ ಯೂನಿಟು, ಇಲ್ಲಿ ಯೂಶಲಿ ಚೇಂಜಸ್ ಆಗ್ತಿರುತ್ತೆ ಸಿಂಬಲ್, ಸಮ್ಟೈಮ್ಸ್ ಸ್ಮಾಲ್ ಲೆಟರ್, ಸಮ್ಟೈಮ್ಸ್ ಕ್ಯಾಪಿಟಲ್ ಲೆಟರ್. ಕ್ಯಾಪಿಟಲ್ M ಯೂಸ್ ಮಾಡಿದ್ರೆ ಬೇರೆ ಆಗೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ಬೋದು ಮಾಸ್, ಕಿಲೋಗ್ರಾಮ್, KG, ಟೈಮ್ಗೆ ಸೆಕೆಂಡು, ಕ್ಯಾಪಿಟಲ್ ಸ್ಮಾಲೆಸ್ಟ್ ಯೂಸ್ ಮಾಡ್ತೀವಿ, ಯೂಶಲಿ ಸ್ಮಾಲೆಸ್ಟ್ನ ಯೂಸ್ ಮಾಡ್ತೀವಿ. ಸೊ ಎಲೆಕ್ಟ್ರಿಕ್ಗೆ ಆಂಪಿಯರು, ಕ್ಯಾಪಿಟಲ್ A ಯೂಸ್ ಮಾಡ್ತೀವಿ. We need to respect the scientists, we are using the capital A. So thermodynamic temperature, Kelvin, capital K, amount of substance, mole, ಇದು ಕೆಮಿಸ್ಟ್ರಿ ಅಲ್ಲಿ ನೋಡ್ತೀರಾ, MOL ಸಿಂಬಲ್ ಯೂಸ್ ಮಾಡ್ತೀವಿ. ಸೊ luminous intensity, candela, CD ಯೂಸ್ ಮಾಡ್ತೀವಿ. These are the main basic things we will use in physics. ನೆಕ್ಸ್ಟು ಇಲ್ಲಿ ಕಾನ್ಸೆಪ್ಟ್ ಬರುತ್ತೆ, ಇದರ ಮೇಲೆ ಕ್ವಶನ್ ಕೇಳ್ತಾರೆ ಯೂಶಲಿ, ಬಟ್ ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲಾಗಿ ಆನ್ಸರ್ ಮಾಡ್ಬೋದು. ಜಸ್ಟ್ ನೀವು ನಂಬರ್ನ ಫೈಂಡ್ ಔಟ್ ಮಾಡಬೇಕು, ಏನು ನಂಬರ್ ನೋಡ್ಬಿಟ್ಟು ನಂಬರ್ ಫೈಂಡ್ ಔಟ್ ಮಾಡಬೇಕು. ಓಕೆ, significant figures, the reliable digits plus the first uncertain digit are known as significant digits or significant figures. ಅಂದರೆ ಸೊ ಡಿಜಿಟ್ಸ್, ನಂಬರ್ ಆಫ್ ಡಿಜಿಟ್ಸ್ ಕೊಡ್ತಾರೆ, ಡೆಸಿಮಲಲ್ಲಿ ಇರುತ್ತೆ, ಅದು ಎಷ್ಟು ಡಿಜಿಟ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇದು ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡ್ತೋಗೋಣ ಪಾಯಿಂಟ್ಸ್ ವೈಸು. ಎ ಚಾಯ್ಸ್ ಆಫ್ ಚೇಂಜ್ ಆಫ್ ಡಿಫರೆಂಟ್ ಯೂನಿಟ್ಸ್ ಡಸ್ ನಾಟ್ ಚೇಂಜ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಆರ್ ಫಿಗರ್ಸ್ ಇನ್ ಎ ಮೆಷರ್ಮೆಂಟ್. ಅದರಲ್ಲಿ ಪಾಯಿಂಟ್ಸ್ ನೋಡೋಣ. For example, the length 2.308 cm has 4 significant figures, but in different units the same value can be written as 0.02308 meter or 23.08 millimeter or 23080 micrometer. ಇವೆಲ್ಲ ಏನಿವು ಯೂಶಲಿ ಕನ್ವರ್ಟ್ ಮಾಡಿರೋ ಡಿಫ್ರೆಂಟ್ ಫಾರ್ಮಲ್ಲಿರೋ ಸೆಂಟಿಮೀಟರಲ್ಲಿ, ಮೀಟರಲ್ಲಿ, ಮೈಕ್ರೋಮೀಟರಲ್ಲಿ, ಇವೆಲ್ಲ ನಾವು ವ್ಯಾಲ್ಯೂನ ಕನ್ವರ್ಟ್ ಮಾಡಿರೋದು. ಇದನ್ನು ಮೈಕ್ರೋ ಅಂತ ಕರಿತೀವಿ. ಮೈಕ್ರೋ ಅಂದರೆ 10⁻⁶. ಹೋಗ್ತಾ ನೋಡ್ತೀರಾ, ತುಂಬ ಸಲನೇ ಓದ್ತೀರಾ, ಆದರೆ ತುಂಬ ಸಲ ನೋಡ್ತಿರ್ತೀರಾ, ನಿಮಗೂ ಅದು ಬಿಲ್ಟ್ ಆಗೋಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿರೋದ್ರಿಂದ 2.308 ಇದು ಒಂದು ನಂಬರ್. ಇದು ಇನ್ ಬಿಟ್ವೀನ್ ಕೂಡ 0 ಬಂದಿದೆ, ಅರ್ಥ ಮಾಡ್ಕೊತ ಹೋಗಿ, ಕೇಳಿಸ್ಕೊತ ಹೋಗಿ. 2.308 ಸೆಂಟಿಮೀಟ್ರಲ್ಲಿದೆ, ಇಲ್ಲಿ ಮೀಟರ್ನಲ್ಲಿದೆ, ಇಲ್ಲಿ 2308 ಇದೆ. ಈ ಲೆಫ್ಟ್ ಸೈಡ್ ಏನು ಝೀರೋಸ್ ಬರುತ್ತೆ,
ಈ ಸಿಗ್ನಿಫಿಕೆಂಟ್ ನಂಬರ್ಸ್ಗೆ ನಾವು ಲೆಫ್ಟ್ ಸೈಡ್ ಬರೋ ನಂಬರ್ನ ಕನ್ಸಿಡರ್ ಮಾಡಬಾರ್ದು. ಸಿಗ್ನಿಫಿಕೆಂಟ್ ಫಿಗರ್ಸ್ ದಟ್ ನಂಬರ್ ವಿ ಆರ್ ರೆಪ್ರೆಸೆಂಟಿಂಗ್, ಇಷ್ಟು ನಂಬರ್ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳ್ತೀವಿ. ಸೊ 23.08 ಮಿಲಿಮೀಟರ್ ಅಂತಿದೆ. ಮಿಲಿ ಅಂದರೆ 10⁻³ 10⁻³ ಈ ಕಡೆ ಇರೋದು ಕೂಡ ಕನ್ಸಿಡರ್ ಮಾಡೋದಿಲ್ಲ. ಬಟ್ ಪಾಯಿಂಟ್ ಇತ್ತು ಅಂದರೆ ಇಲ್ಲಿ ಝೀರೋಸ್ ಇದ್ರೆ ಕೆಲವು ಸಲ ಕನ್ಸಿಡರ್ ಮಾಡ್ತೀವಿ, ಇಟ್ ಡಿಪೆಂಡ್ಸ್. ಬಟ್ ಪವರ್ ಕನ್ವರ್ಷನ್ ಆಗಿದ್ರೆ ಮಾಡೋದಿಲ್ಲ. ಸೊ 23080 ಇಲ್ಲೂ ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ತೊಗೊತೀವಿ ಅಂದರೆ 1 2 3 4 ಈ ಝೀರೋನ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲೂ ಅಷ್ಟೇ 1 2 3 4. ಸೊ ಇದಕ್ಕೆ ಸಿಗ್ನಿಫಿಕೆಂಟ್ ಫಿಗರು 4 ಆಗುತ್ತೆ. ಓಕೆ, ಆಲ್ ದೀಸ್ ನಂಬರ್ಸ್ ಹ್ಯಾವ್ ದಿ ಸೇಮ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಡಿಜಿಟ್ಸ್ 2308 ನೇಮ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುತ್ತೆ ಅಂತ ಅಲ್ಲಿ ತಗೊಂತೀವಿ. ಈ ಬೇರೆ ಬೇರೆ ಯೂನಿಟ್ಸ್ ಅಲ್ಲಿ ಅಂದರೆ ಯೂನಿಟ್ಸ್ ಚೇಂಜ್ ಮಾಡಿದ್ರು ಕೂಡ ನಮಗೆ ಸಿಗ್ನಿಫಿಕೆಂಟ್ ನಂಬರ್ ಅನ್ನೋದು ಚೇಂಜ್ ಆಗೋದಿಲ್ಲ. ದಟ್ ಇಸ್ ದ ಮೈನ್ ಥಿಂಗ್. ದಿಸ್ ಶೋಸ್ ದಟ್ ದ ಲೊಕೇಶನ್ ಆಫ್ ಅ ಡೆಸಿಮಲ್ ಪಾಯಿಂಟ್ is of no consequence in determining the number of significant figures. The example gives the following rules. Example note ತಗೋಣ. All the non-zero digits are significant. Non-zero ಅಂದರೆ 1 2 3 4 like that numbers. They are significant. That is the first point. That is confirmed. All the zeros between two non-zero digits. Non-zero digits ಅಂದಾಗ 2 3 0 8 ನೋಡೋಲ್ಲ. In between 0 ಬಂದರೂ ಕೂಡ ಅದನ್ನು ಕನ್ಸಿಡರ್ ಮಾಡ್ತೀವಿ. Are significant no matter where the decimal point is if at all. ಅಂದರೆ ಈ ಸಿಚುವೇಶನ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಎಲ್ಲೇ ಇದ್ರೂ ಕೂಡ ನಮಗೆ ಮ್ಯಾಟರ್ ಅಲ್ಲ. ವಾಟ್ ಐ ಆಮ್ ಟೆಲ್ಲಿಂಗ್ ಮೀನ್ಸ್ 2.308 ಈ ರೀತಿ ಬಂದಿದೆ. ಇವಾಗ ಪಾಯಿಂಟ್ನ ಕನ್ಸಿಡರ್ ಮಾಡಿದ್ವಾ? ಕನ್ಸಿಡರ್ ಮಾಡಿಲ್ಲ ಅಂದ್ರೂ 4 ಡಿಜಿಟ್ಸ್ ಇದೆ, 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಅದೇ ರೀತಿ 2308 ಪಾಯಿಂಟ್ ಇಲ್ಲ ಆದರೂ 4 ಡಿಜಿಟ್ಸ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಅದೇ ರೀತಿ 23.08 ಲಾಸ್ಟ್ ಪ್ರೀವಿಯಸ್ಲಿ ನೋಡಿದ್ರಿ, ಇದಕ್ಕೂ ಸಿಗ್ನಿಫಿಕೆಂಟ್ ಫಿಗರು 4. So that is exactly what I am telling. Okay. So we'll see next one. If the number is less than 1 ಇದ್ದಾಗ the zeros on the right of decimal point but to the left of the first non-zero digit are not significant. ಎಕ್ಸಾಂಪಲ್ ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ ಇವಾಗ ಒಂದು ನಂಬರ್ ಇದೆ, ಅದಕ್ಕೆ ಮುಂಚೆ ಝೀರೋಸ್ ತೊಗೊತೀವಿ, ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ದ ಅಂಡರ್ಲೈನ್ಡ್ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಇಲ್ಲಿ ಅಂಡರ್ಲೈನ್ ಮಾಡಿರೋ ಝೀರೋಸ್ ಲೆಫ್ಟ್ ಸೈಡ್ ಏನು ಬರ್ತಿದೆ ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ದಟ್ ಇಸ್ ದ ಒನ್ ಮೋರ್ ಪಾಯಿಂಟ್ ಯು ಶುಡ್ ರಿಮೆಂಬರ್. ನೆಕ್ಸ್ಟ್, ದ ಟರ್ಮಿನಲ್ ಆರ್ ಟ್ರೈಲಿಂಗ್ ಝೀರೋಸ್ ಇನ್ ಎ ನಂಬರ್ ವಿತೌಟ್ ಎ ಡೆಸಿಮಲ್ ಪಾಯಿಂಟ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಸೊ ಟರ್ಮಿನಲ್ ಆರ್ ಟ್ರೈಲಿಂಗ್ ಝೀರೋಸ್ ಇನ್ ಎ ನಂಬರ್ ವಿತೌಟ್ ಎ ಡೆಸಿಮಲ್ ಪಾಯಿಂಟ್. ವಿತೌಟ್ ಡೆಸಿಮಲ್ ಪಾಯಿಂಟ್ ಏನಾದ್ರು ಮಾಡ್ತಿದ್ದೀವಿ ಅಂದರೆ ವಿತೌಟ್ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂದಮೇಲೆ ಆ ಸಿಚುವೇಶನ್ ಕೂಡ ಸಿಗ್ನಿಫಿಕೆಂಟ್ ಆಗೋದಿಲ್ಲ. ಡೆಸಿಮಲ್ ಪಾಯಿಂಟ್ ಇಲ್ದಿರನೇ ಝೀರೋಸ್ ಬರ್ತಿದ್ರೆ, ಝೀರೋಸ್ ಇನ್ ಎ ನಂಬರ್ ವಿತೌಟ್ ಎ ಡೆಸಿಮಲ್ ಪಾಯಿಂಟ್ ಇಲ್ದಿರನೇ ಝೀರೋಸ್ ಆ ಕಡೆ ಈ ಕಡೆ ಏನಾದ್ರು ಬಂದಿದೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಡೆಸಿಮಲ್ ಪಾಯಿಂಟ್ ಇತ್ತು ಅಂದರೆ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ. Thus the 123 meter is equal to 12300 centimeter, 12300 millimeter has 3 significant figures, the trailing zeros being not significant. ಅಂದರೆ ಇಲ್ಲಿ ಡೆಸಿಮಲ್ ಏನು ಇಲ್ಲ ಅಬ್ಸರ್ವ್ ಮಾಡ್ಬೋದು. ಬಟ್ 12300 ಇದ್ರೂ ಕೂಡ 123 ಮೀಟರ್ ಇದ್ರೂ ಕೂಡ ಮಿಲಿಮೀಟರ್ ಇದ್ರೂ ಕೂಡ ಇದನ್ನು ಕನ್ವರ್ಟ್ ಮಾಡಿದ್ದೇವೆ ಅಂದರೆ 10 ಪವರ್ ಕನ್ವರ್ಷನ್ ಆಗೋಗುತ್ತೆ. ಸೊ ಡೆಸಿಮಲ್ ಇಲ್ಲ, ಇಲ್ಲಿ ಡೆಸಿಮಲ್ ಇಲ್ಲ ಅಂದರೆ ನಾವು ಈ ಝೀರೋಸ್ ಕನ್ಸಿಡರ್ ಮಾಡ್ತಿಲ್ಲ. ಎಲ್ಲ ಪಾಯಿಂಟ್ಸಲ್ಲೂ ನಮ್ಗೆ ಏನಾಗ್ತಿದೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲ್ ಇದೆ, ಆರಾಮಾಗಿ 1 ಮಾರ್ಕ್ಸ್ ಬಂದ್ಬಿಡುತ್ತೆ ಕೇಳಿದ್ರೆ. However, you can also see the next observation. ಇವಾಗ ಮುಂದೆ ನೋಡೋಣ. The trailing zeros in a number with a decimal point are significant. ಒಂದು ವೇಳೆ 123.00 ಬಂತು ಅಂದರೆ ಅದರಲ್ಲಿ ನಾವು ಕನ್ಸಿಡರ್ ಮಾಡಬೇಕು ಸಿಗ್ನಿಫಿಕೆಂಟ್ ನಂಬರ್ನ. The numbers 3.500 or 0.06900 have 4 significant figures each. ಅಬ್ಸರ್ವ್ ಮಾಡಿ, 1 2 3 4. ಅಂದರೆ ಇಲ್ಲಿಲ್ಲ ನಾನು ಪಾಯಿಂಟ್ ಹಾಕೊಂಬಿಟ್ಟು 0 ಹಾಕೊಂಡ್ಬಿಡ್ತೀನಿ ಹಂಗಲ್ಲ, ಕೊಟ್ಟಿರ್ತಾರೆ ನಂಬರ್, ಆ ನಂಬರ್ಗೆ ನೀವು ಸಿಗ್ನಿಫಿಕೆಂಟ್ ಫಿಗರ್ನ ಫೈಂಡ್ ಔಟ್ ಮಾಡ್ತೀರಾ. ನಿಮ್ಮಷ್ಟಿಗೆ ನೀವು ಅಕೌಂಟ್ ಮಾಡಬೇಕು ಅಂತಲ್ಲ. ಈ ಚಾಪ್ಟರ್ನಲ್ಲಿ ಈ ಸಿಗ್ನಿಫಿಕೆಂಟ್ ಫಿಗರ್ಸಲ್ಲಿ ಅವರು ಕೊಟ್ಟಿರೋ ನಂಬರ್ಗೆ ನೀವು ಸಿಗ್ನಿಫಿಕೆಂಟ್ ಫಿಗರ್ನ ಬರೀತೀರಾ. ಒಂದು ವೇಳೆ ಸಿಗ್ನಿಫಿಕೆಂಟ್ ನಂಬರ್ ಕೊಟ್ಟು ನೀವು ಎಕ್ಸಾಂಪಲ್ ಬರೀ ಅಂದರೆ ಎಕ್ಸಾಂಪಲ್ ಬರೀತೀರಾ. ಅದ್ರ ಬಿಟ್ಟು ನೀವು ಎಕ್ಸ್ಟ್ರಾ ಡೆಸಿಮಲ್ನ ಹಾಕ್ಕೊಂಡೆಲ್ಲ ಮಾಡೋಂಗಿಲ್ಲ. ಸೊ 3.500 ಅಬ್ಸರ್ವ್ ಮಾಡ್ಬೋದು, 1 2 3 4 ಡೆಸಿಮಲ್ ಇರೋದ್ರಿಂದ ಕನ್ಸಿಡರ್ ಮಾಡಬೇಕು. ಒಂದು ವೇಳೆ 10 ಪವರ್ ಇದ್ದರೆ ಕನ್ಸಿಡರ್ ಮಾಡಬೇಡಿ. ಸೊ 3.500 ಇಲ್ಲಿ ಅಬ್ಸರ್ವ್ ಮಾಡಿ, ಈ ಝೀರೋಸ್ನ ಕನ್ಸಿಡರ್ ಮಾಡಿದ್ರಲ್ಲ ಅವರು 1 2 3 4 6900 ಇಲ್ಲಿ ಡೆಸಿಮಲ್ ಇರೋದ್ರಿಂದ ಇದನ್ನು ಕನ್ಸಿಡರ್ ಮಾಡ್ತಿದ್ದೀವಿ. ಲೆಫ್ಟ್ ಸೈಡ್ ಝೀರೋಸ್ ಕನ್ಸಿಡರ್ ಮಾಡೋದಿಲ್ಲ, ಡೆಸಿಮಲ್ ಇದ್ರೂ ಕನ್ಸಿಡರ್ ಮಾಡಲ್ಲ, ಇಲ್ಲಾಂದ್ರೂ ಕನ್ಸಿಡರ್ ಮಾಡೋದಿಲ್ಲ.
ಬಟ್ ರೈಟ್ ಸೈಡ್ ಏನಾದರೂ ಡೆಸಿಮಲ್ ಇದ್ದು ಝೀರೋಸ್ ಇತ್ತು ಅಂದರೆ ಕನ್ಸಿಡರ್ ಮಾಡಬೇಕು. ದಟ್ ಇಸ್ ಒನ್ ಮೋರ್ ಪಾಯಿಂಟ್. ಓಕೆ, ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 2.032 ಎಷ್ಟು ಕಮೆಂಟ್ ಬಾಕ್ಸಲ್ಲೂ ಮೆನ್ಷನ್ ಮಾಡಿ. ನಿಮಗೆ ಬೇಗ ಗೊತ್ತಾಗಿದ ತಕ್ಷಣ ಆನ್ಸರ್ ಹೇಳ್ತೀನಿ. 1 2 3 4 ದಿಸ್ ಇಸ್ ದ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಸಿಂಪಲ್ ಇದು. ಸೊ ರೂಲ್ಸ್ ಫಾರ್ ಅರ್ಥಮೆಟಿಕ್ ಆಪರೇಷನ್ಸ್ ವಿತ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಇದರಲ್ಲಿ ರೂಲ್ಸ್ ಏನಾದರೂ ಇದೆಯಾ? ಸೊ ನೋಡ್ತಾ ಹೋಗೋಣ. ಇನ್ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ದ ಫೈನಲ್ ರಿಸಲ್ಟ್ ಶುಡ್ ರಿಟೈನ್ ಆಸ್ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಸ್ ಆರ್ ದೇರ್ ಇನ್ ದ ಒರಿಜಿನಲ್ ನಂಬರ್ ವಿತ್ ದ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ನಾವು ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಡಿವಿಷನ್ ಆಗಿರ್ಬೋದು, ಏನಾದರೂ ಮಾಡಿದ್ರೆ ಲಾಸ್ಟಲ್ಲಿ ಒಂದು ಆನ್ಸರ್ ಬಂದಿರುತ್ತಲ್ಲ, ಅದಕ್ಕೆ ಸಿಗ್ನಿಫಿಕೆಂಟ್ ಫಿಗರ್ ಫೈಂಡ್ ಔಟ್ ಮಾಡಿದ್ರು ಕೂಡ ಸೊ ನಾರ್ಮಲಿ ಅದೇ ಆಗಿರುತ್ತೆ, ಒರಿಜಿನಲ್ ಆಗಿರುತ್ತೆ. ದಟ್ ಇಸ್ ದ ಒರಿಜಿನಲ್ ಆ್ಯಂಡ್ ದಟ್ ಇಸ್ ದ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್. ಎಲ್ಲ ಸಾಲ್ವ್ ಮಾಡಿದಾದ್ಮೇಲೆ ಅದೇ ರೀತಿ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ದ ಫೈನಲ್ ರಿಸಲ್ಟ್ ಶುಡ್ ರಿಟೈನ್ ಆಸ್ ಮೆನಿ ಡೆಸಿಮಲ್ ಪ್ಲೇಸಸ್ ಆಸ್ ದೇರ್ ಇನ್ ದ ನಂಬರ್ ವಿತ್ ದ ಲೀಸ್ಟ್ ಡೆಸಿಮಲ್ ಪ್ಲೇಸಸ್. ಅಂದರೆ ಏನು? ಸೊ ಯೂಶಲಿ ಯಾವುದೋ ಒಂದು ನಂಬರ್ ಕೊಟ್ಟಿರಂತ ಅಂದ್ಕೊಳ್ಳೋಣ, 4.032 ಇಂಟು ಅಡಿಷನ್ ಅಲ್ವಾ. ಸೊ ಅಡಿಷನ್ ಮಾಡಿ 2.3 ಸಮಥಿಂಗ್ ಏನೋ ಆ್ಯಡ್ ಮಾಡಿರ್ತೀರ, ಒಂದು ಡೆಸಿಮಲ್ಗೆ ಕನ್ವರ್ಟ್ ಆಗಿದೆ. ಸೊ ಫೈನಲ್ ಆನ್ಸರ್ ಬಂದಿರೋದು ಕೂಡ ಅದೇ ಡೆಸಿಮಲ್ಗೆ ಇಟ್ಟಿರಬೇಕು. ಇವತ್ತು ನೀವು ಇನ್ನೇನಾದರೂ ಕನ್ವರ್ಷನ್ ಮಾಡೋಂಗಿಲ್ಲ. ಸೊ ಒಂದೇ ಡೆಸಿಮಲ್ಗೆ ಇರಬೇಕು. ದಟ್ ಇಸ್ ಅ ಒನ್ ಮೋರ್ ಪಾಯಿಂಟ್. ಓಕೆ, ದ ಡಿಫರೆನ್ಸ್ ಇನ್ ಎಕ್ಸಾಂಪಲ್ ನೋಡ್ಬೋದು. ದ ಡಿಫರೆನ್ಸ್ ಇನ್ ಲೆಂತ್ ಕೆನ್ ಬಿ ಎಕ್ಸ್ಪ್ರೆಸ್ ಆಸ್ 0.307, 0.304, 0.003. ನೋಡಿ ಇಲ್ಲಿ 3 × 10⁻³ ಮೀಟರ್ ಅಂತ ತೊಗೊಂಡಿದ್ದೀವಿ ಆನ್ಸರು. ಸೊ ಇವಾಗ ಸಿಗ್ನಿಫಿಕೆಂಟ್ ಫಿಗರ್ ತೊಗೊತೀವಿ, ಬರೀ 3ಗೆ ಮಾತ್ರ ತೊಗೊತೀವಿ. ಓಕೆ, ದಟ್ ಇಸ್ ದ ಒನ್ ಮೋರ್ ಪಾಯಿಂಟ್. ಓಕೆ, ರೌಂಡಿಂಗ್ ಆಫ್ ದಿ ಅನ್ಸರ್ಟೈನ್ ಡಿಜಿಟ್ಸ್. ಇದು ಕ್ಲಿಯರ್ ಆಯ್ತಲ್ವಾ? So rounding of the uncertain digits. So this is the one more point. So we need to ಹೆಂಗೆ ಅಂದರೆ ಮ್ಯಾಥಮೆಟಿಕ್ಸ್ನಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದು ಫಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. 4.032 ಇಂಟು 10⁻² ಸಮಥಿಂಗ್ ಏನೋ ಇರುತ್ತೆ ಅಂದ್ಕೊಳ್ಳೋಣ. ಬಟ್ ಇಲ್ಲಿ ಡೆಸಿಮಲ್ ಚೆಕ್ ಮಾಡಿದಾಗ ಯಾವುದು 5ಗಿನ ಜಾಸ್ತಿ ಇಲ್ಲ, 5ಗಿನ ಕಡಿಮೆನೇ ಇದೆ. ಅಂದರೆ ಇದನ್ನು ಶಿಫ್ಟ್ ಮಾಡ್ತೀವಾ? ಮಾಡೋದಿಲ್ಲ. ಅದೇ ಒಂದು ವೇಳೆ 0.63 ಇತ್ತು ಅಂದ್ಕೊಳ್ಳಿ, ಈ 6ನ ಒಂದು ಜಾಸ್ತಿ ಇರೋದ್ರಿಂದ ನಾವು ಇದನ್ನು 4.1 ಮಾಡಾಕ್ತೀವಿ. ನೆನಪಿದೆ ಅಲ್ವಾ? ಸೊ ಅದನ್ನೇ ರೌಂಡ್ ಆಫ್ ಅಂತ ಕರಿತೀವಿ, ರೌಂಡಿಂಗ್ ಆಫ್ ದಿ ಅನ್ಸರ್ಟೈನ್ ಡಿಜಿಟ್ಸ್. ರೌಂಡಿಂಗ್ ಆಫ್ ದಿ ಅನ್ಸರ್ಟೈನ್ ಡಿಜಿಟ್ಸ್. ಸೊ ಇನ್ ದಟ್ ವಿ ವಿಲ್ ಚೂಸ್ ದ ರೂಲ್ ಬೈ ಕನ್ವೆನ್ಷನ್ ಈಸ್ ದಟ್ ದ preceding digit is raised by 1 if the insignificant digit to be dropped. The underlined digit in this case is more than 5 and is left unchanged if the latter is less than 5 only. ಸೊ ಹೇಳಿದಲ್ಲ, 5ಗಿನ ಜಾಸ್ತಿ ಇರೋವನ್ನೆಲ್ಲ ನಾವು ಡೆಸಿಮಲ್ನ ಕನ್ವರ್ಟ್ ಮಾಡಿರೋದು ನೀವು ಮ್ಯಾಥಮೆಟಿಕ್ಸಲ್ಲಿ ನೋಡಿರ್ತೀರ. ಅದನ್ನೇ ಇಲ್ಲೂ ಫಿಸಿಕ್ಸಲ್ಲಿ ಕೂಡ ರೌಂಡಿಂಗ್ ಆಫ್ ಮಾಡ್ತಿರ್ತೀವಿ. ಇದು ಮೇಜರ್ ರೋಲ್ ಇದು. ಸೊ ಕೆಲವು ಸಲ ನೀವು ಎಕ್ಸಾಮ್ಸು, KCET ಎಕ್ಸಾಮ್ಸು, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಫೈನಲ್ ಆನ್ಸರ್ ರೌಂಡ್ ಆಫ್ ಮಾಡೇ ಕೊಟ್ಟಿರ್ತಾರೆ. ಸೊ ಬಟ್ ವಾಟ್ ಇಫ್ ದ ನಂಬರ್ ಈಸ್ 2.745? ಸೊ 745 ಇದ್ದಾಗ ಇದನ್ನು ಮಾಡೋಕ್ಕಾಗುತ್ತಾ? ಇಲ್ಲ, 2.7 ಇಡ್ತೀವಿ. ಇನ್ ವಿಚ್ ದ ಇನ್ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಈಸ್ 5. ಸೊ ಇಲ್ಲಿ 5 ಇದೆ, ಇನ್ ಬಿಟ್ವೀನ್ ಇದೆ. So 5 idag usually here the convention is that if the preceding digit is even, the insignificant digit is simply dropped, and if it is odd, the preceding digit is raised by 1. So odd ಇರೋದ್ರಿಂದ ನಾರ್ಮಲಿ ಇಲ್ಲಿ 5 ಇರೋದ್ರಿಂದ 5ಗಿನ ನೆಕ್ಸ್ಟ್ 6 ಇದ್ದರೆ ನಾವು ಚೇಂಜ್ ಮಾಡ್ತಿದ್ವಿ. ಬಟ್ ಆ ರೀತಿ ಇಲ್ದಿರೋದ್ರಿಂದ ಅದು ಹಂಗೆ ಇಡ್ಬೋದು. ಬಟ್ 2.7 is the major thing. ಸೊ ದ ವ್ಯಾಲ್ಯೂ ಆಫ್ ಪೈ 3.1415 ಇದೆ. ಬಟ್ ಯೂಶಲಿ ನಾವು ನೋಡಿದ್ದೀವಿ 3.142 ತೊಗೊತೀವಿ ಅಲ್ವಾ. ಸೊ ಇಲ್ಲಿ 5 ಇದ್ರೂ ಕೂಡ ಎಕ್ಸೆಪ್ಷನಲ್ ಕೇಸಲ್ಲಿ 9ನ ಶಿಫ್ಟ್ ಮಾಡಿದ್ರೆ 6 ಆಗೋದು, 6 ಶಿಫ್ಟ್ ಮಾಡಿದ್ರೆ 3.142 ಬರುತ್ತಾ. ಸೊ ಅದೇ ರೀತಿ ಈಸ್ ನೌನ್ ಟು ಬಿ ಲಾರ್ಜ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಲೈಕ್ ದಿಸ್ ಆಲ್ಸೋ ವಿ ವಿಲ್ ಕನ್ಸಿಡರ್. ಯು ಮೇ ಟೇಕ್ ದ ವ್ಯಾಲ್ಯೂ ಆಸ್ 3.142 ಆರ್ 3.14 ಫಾರ್ ಪೈ with limited number of significant figures as required in specific cases. ಅಂದರೆ ಕೆಲವೊಂದು ಸಿಚುವೇಷನಲ್ಲಿ ನಾವು ಇಲ್ಲಿ 3.14ಗೆ ಸ್ಟಾಪ್ ಮಾಡ್ತೀವಿ. ಯಾಕಂದರೆ 3.142 ಅಂದರೂ ಕೂಡ ಅದು 5ಗಿನ ಕಡಿಮೆನೇ ಇದೆ. ಸೊ ಕನ್ವರ್ಟ್ ಮಾಡಿದ್ರು ಇದು ಸ್ಪೆಷಲ್ ಕೇಸಸ್ ಥರ ನಾವು ಅಲ್ಲೂ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೋಡೋದಾದರೆ ಇಲ್ಲಿ 1 2 3 4 ಇದೆ, ಇಲ್ಲಿ 1 2 3 ಇದೆ ಸಿಗ್ನಿಫಿಕೆಂಟ್ ಫಿಗರು. ದಟ್ ಇಸ್ ದ ಒನ್ ಮೋರ್ ಥಿಂಗ್. ಬಟ್ ಸ್ಪೆಷಲ್ ಕೇಸಸಲ್ಲಿ ಆ ರೀತಿ ಚೂಸ್ ಮಾಡ್ತೀವಿ ಅಂತ ಹೇಳ್ತಿರೋದು. ಓಕೆ, ಸೊ ಇಲ್ಲಿ ರೂಲ್ಸ್ ಫಾರ್ ಡಿಟರ್ಮಿನಿಂಗ್ ದ ಅನ್ಸರ್ಟನಿಟಿ ಇನ್ ದ ರಿಸಲ್ಟ್ಸ್ ಆಫ್ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್. ಸೊ ಇಲ್ಲಿ ನೋಡ್ತಿರ್ಬೋದು, ಇಫ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್
ಯೂಶಲಿ ಗೊತ್ತಿದೆ. ನಾವು ಲೆಂತ್ನ ನಾರ್ಮಲ್ ಏನಾದರೂ ಒಂದು ಬಾಕ್ಸು ಅಥವಾ ರೆಕ್ಟ್ಯಾಂಗಲ್ಲು ಸ್ಕ್ವೇರ್ ಏನಾದರೂ ಮೆಷರ್ ಮಾಡಬೇಕಾದ್ರೆ ಲೆಂತ್ ಬ್ರೆಡ್ ತೊಗೊತೀವಿ. ಆಫ್ ಎ ಥಿನ್ ರೆಕ್ಟ್ಯಾಂಗುಲರ್ ಶೀಟ್ ಆರ್ ಮೆಷರ್ಡ್ ಯೂಸಿಂಗ್ ಎ ಮೀಟರ್ ಸ್ಕೇಲ್ ಆಸ್ 16.2 centimeter and 10.1 centimeter respectively. There are 3 significant figures in each measurement. It means that the length L may be written as L is equal to 16.2 plus or minus 0.1 centimeter, 16.2 centimeter plus or minus 0.6% ಈ ರೀತಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. Similarly, the breadth B may be written as B is equal to 10.1 plus or minus 0.1 centimeter, 10.1 centimeter plus or minus 1% ಅಂತ ಇದೆ. 10.1 ಅಲ್ಲಿ 0.1 ತೊಗೊತಿದ್ದೀವಿ ಅಂದರೆ ಆಬ್ವಿಯಸ್ಲಿ ಅದು 1% ಈಸಿಲಿ ಗೊತ್ತಾಗೋಗುತ್ತಲ್ಲಿ. ಓಕೆ, ಸೊ ಆ ರೀತಿ ತಗೊಂಡಾಗ ದೆನ್ ದ ಎರರ್ ಆಫ್ ದಿ ಪ್ರಾಡಕ್ಟ್ ಆಫ್ 2 or more ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್ ಯೂಸಿಂಗ್ ದಿ ಕಾಂಬಿನೇಷನ್ ಆಫ್ ಎರರ್ಸ್ ರೂಲ್ ವಿಲ್ ಬಿ. ಇದೇನಕ್ಕೆ ತಿಂಗ್ ತೊಗೊತಿರೋದು ಅಂದರೆ ವರ್ನಿಯರ್ ಸ್ಕೇಲು ಸ್ಕ್ರೂ ಗೇಜ್ ಅಂತ ತೊಗೊತೀರಾ ಎಕ್ಸ್ಪೆರಿಮೆಂಟ್ ಕಾಲೇಜಲ್ಲಿ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಎರರ್ ಅಂತ ಬರ್ತಿರುತ್ತೆ 0.6%, ಇಲ್ಲಿ ಬ್ರೆಡ್ತಲ್ಲಿ 1%. ಆ ಎರರ್ ಏನೋ ಅಂದರೆ ಆ ಸ್ಕ್ರೂ ಗೇಜಲ್ಲಿ ವರ್ನಿಯರ್ ಕ್ಯಾಲಿಪರ್ಸಲ್ಲಿ ಸ್ವಲ್ಪ ಎರರ್ ಫಾರ್ಮ್ ಆಗಿರುತ್ತೆ. ಅದು ಕಲ್ತ್ಕೊಂಡ್ಮೇಲೆ ಗೊತ್ತಾಗುತ್ತೆ, ಇಲ್ಲಿ ಕ್ಲಿಯರ್ ಆಗುತ್ತೆ. ಆ ಎರರ್ನ ನಾವು ಎಷ್ಟು ಎರರ್ ಓವರಾಲ್ ಎಷ್ಟು ಎರರ್ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಈ ಮೆಥಡ್ ಚೂಸ್ ಮಾಡ್ತಿರೋದು. L ಇಂಟು ಬಿ ದಟ್ ಇಸ್ ದ ಏರಿಯಾ ಓನ್ಲಿ. ಸೊ 163.62 centimeter ಸ್ಕ್ವೇರ್ ಪ್ಲಸ್ 1.6%. ಏನಿಲ್ಲ, ಅದನ್ನು ಮಲ್ಟಿಪ್ಲೈ ಮಾಡಿರೋದಷ್ಟೇ. ಇವೆರಡನ್ನು ಮಲ್ಟಿಪ್ಲೈ ಮಾಡಿರೋದು, ಇವೆರಡನ್ನು ಮಲ್ಟಿಪ್ಲೈ ಮಾಡಿರೋದು. ಸೊ ಅದನ್ನು ಚೂಸ್ ಮಾಡಿದಾಗ ಫಸ್ಟು ಇದನ್ನು ಚೂಸ್ ಮಾಡ್ತಿದ್ದೀವಿ. 1.6%, 163.62 ಪ್ಲಸ್ 2.6 centimeter ಸ್ಕ್ವೇರ್. 1.6%ನ ಇದರಲ್ಲಿ ತೊಗೊತಿದ್ದೀವಿ, 2.6 ಎರರ್ ಅದು. ಓಕೆ, ಇಲ್ಲಿ ನೋಡ್ಬೋದು 1, 0.6, 2.6. ದಿಸ್ ಲೀಡ್ಸ್ ಅಸ್ ಟು ಕೋಟ್ ದ ಫೈನಲ್ ರಿಸಲ್ಟ್ ಆಸ್ LB 164 plus 3 centimeter square. Here 3 centimeter square is uncertainty or error in the estimation of area of rectangular sheet. ಈ ರೆಕ್ಟ್ಯಾಂಗ್ಯುಲರ್ ಶೀಟಲ್ಲಿ ಎರರ್ ಅನ್ನೋದು ನಾವು ಮೆಷರ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಒಬ್ಬರಿಂದ ಒಬ್ಬರಿಗೂ ಇಷ್ಟು ವೇರಿಯೇಷನ್ ಅದು ನೋಡ್ತಿರ್ಬೋದು. ಅದಕ್ಕೆ ಫಿಸಿಕ್ಸಲ್ಲಿ ಫೈನಲ್ ಎಕ್ಸಾಮಲ್ಲಿ ಕೂಡ ನೀವೇನಾದರೂ ಸ್ವಲ್ಪ ವೇರಿಯೇಷನ್ ಆಗಿದ್ರೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಆನ್ಸರ್ ಬಂದಿರೋದ್ರಲ್ಲಿ ತುಂಬ ವೇರಿಯೇಷನ್ ಆದ್ರೇ ನಾವು ಅಲ್ಲಿ ಕ್ಲೀನಾಗಿ ಡೆಪ್ತಾಗಿ ನೋಡ್ಬಿಟ್ಟು ಎಲ್ಲಿ ರಾಂಗ್ ಆಗಿದೆ ಅಲ್ಲಿಂದ ಮಾರ್ಕ್ಸ್ ಕಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಇಫ್ ಎ ಸೆಟ್ ಆಫ್ ಎಕ್ಸ್ಪೆರಿಮೆಂಟಲ್ ಡೇಟಾ ಈಸ್ ಸ್ಪೆಸಿಫೈಡ್ ಟು n significant figures, a result obtained by combining the data will also be valid to n significant figures. However, if data are subtracted, the number of significant figures can be reduced. ಸೊ ಎಕ್ಸಾಂಪಲ್ ನೋಡೋಣ. ಕ್ವಶನ್ನು ನಾನು ಒಂದು ಸಲ ಓದಿರ್ತೀನಿ, ಬಟ್ ನೀವು ಅರ್ಥ ಆಗೋವರೆಗೂ 2-3 ಸಲ ಓದ್ತಾ ಇರಬೇಕು. ಇನ್ನೊಂದು ಸೆಷನ್ ಏನಾದರೂ ಸ್ಪೀಡ್ ಆಗಿದೆ ಅಂದರೆ ಸೊ ಮೆನ್ಯೂನಲ್ಲಿ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ಅಲ್ಲಿ ನಾರ್ಮಲಿ ಸ್ಪೀಡ್ ಇರೋದನ್ನು ಕಡಿಮೆ ಮಾಡ್ಕೊಳ್ಳಿ, ನಿಮಗೆ ಸ್ಲೋ ಆಗಿದ್ರೆ ಸ್ಪೀಡ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ಯಾವುದೇ ಮೂಮೆಂಟಲ್ಲಿ ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡೋದನ್ನು ಮರಿಬೇಡಿ, ಅವರು ಕಲೀಲಿ. ಸಬ್ಜೆಕ್ಟು ಕಾಂಪಿಟೇಷನ್ ಇರಬೇಕು. ಓಕೆ, ನೆಕ್ಸ್ಟ್ ಎಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಲೈವ್ಸ್ ಮಾಡ್ತಿರ್ಬೇಕಾದ್ರೆ ನಾನು ತೊಗೊಂಬರ್ಬೇಕು ಅಂದರೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗ್ತಿರುತ್ತೆ ಅಂತ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಹೇಳಿದ್ದೀನಿ, ಮತ್ತೆ ಬೇರೆ ರೀತಿ ಕಮೆಂಟ್ಸ್ ಬದಲು ನೋಡೋಣ ಏನು ಮಾಡ್ತೀರಾ ಅಂತ. 12.9 gram minus 7.06 gram both specified to 3 significant figures. ನೋಡ್ತಿರ್ಬೋದು 3 significant figures. ಇಲ್ಲಿ ಚಾಪ್ಟ್ರಲ್ಲಿ ಬೇರೆ ಬೇರೆ ಕಡೆ ನಂಬರ್ಸ್ ನೋಡ್ತಿರ್ಬೇಕಾದ್ರೆ ನೀವು ಫಸ್ಟೇ ಕ್ಯಾಲ್ಕುಲೇಟ್ ಮಾಡಬೇಕು ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅಂತ. cannot properly be evaluated as 5.84 gram but only as 5.8 gram as uncertainties in subtraction or addition combine in a different fashion. Smallest number of decimal places rather than the number of significant figures in any of the number added or subtracted. ಸೊ ಇಲ್ಲಿ ಬೇರೆ ಬೇರೆ ಫಾರ್ಮಲ್ಲಿ ನೋಡ್ತಿರ್ಬೋದು. ಕೆಲವೊಬ್ರು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಷ್ಟು ಬಂದಿರುತ್ತೆ, ಕೆಲವರು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 5.8 ಬಂದಿರುತ್ತೆ. ಸೊ ವಿ ವಿಲ್ ಕನ್ಸಿಡರ್ ಬೋತ್ ಆಲ್ಸೋ. So that is a small thing, uncertainties we will choose. Next, the relative error of a value of a number specified to significant figures depends not only on n but also on the number itself. For example, the accuracy in measurement of mass 1.02 gram is plus or minus 0.001 gram, whereas another measurement 9.89 gram is also accurate to ಪ್ಲಸ್ ಆರ್ ಮೈನಸ್ 0.01 ಗ್ರಾಮ್. ಸೊ ಇವಾಗ ಇದನ್ನೆರಡು ವ್ಯಾಲ್ಯೂಸ್ ಕೊಟ್ಟಿರೋದು, ಇದನ್ನು ರಿಲೇಟಿವ್ ಎರರ್ ಹೆಂಗೆ ತೊಗೊತೀವಿ. 1.02 ಗ್ರಾಮ್ ಈಸ್ ಪ್ಲಸ್ ಆರ್ ಮೈನಸ್ 0.01 ಡಿವೈಡ್ ಬೈ 1.02 ಡಿವೈಡ್ ಮಾಡ್ತಿದ್ದೀವಿ ಅಷ್ಟೇ ಇಲ್ಲಿ. ಓಕೆನಾ? ಸೊ ಇಂಟು 100% ಅದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಸಿಮಿಲರ್ಲಿ ದ ರಿಲೇಟಿವ್ ಎರರ್ ಇನ್ 9.89 ಗ್ರಾಮ್ ಈಸ್
ಪ್ಲಸ್ ಆರ್ ಮೈನಸ್ 0.01 divided by 9.89 into 100%. So that will be gained as 0.1%. ಈ ಪರ್ಸೆಂಟೇಜ್ ಥಿಂಗ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು ಮ್ಯಾಥಮೆಟಿಕ್ಸಲ್ಲಿ ನೋಡಿರ್ತೀರಾ, ಬಟ್ ಇಲ್ಲಿ ಅಪ್ಲೈ ಮಾಡಬೇಕಾದ್ರೇ ಸೊ ಕೆಮಿಸ್ಟ್ರಿಯಲ್ಲೂ ನೋಡ್ತೀರಾ. ಬಟ್ ಇಷ್ಟಕ್ಕೆ ಇಷ್ಟು ನಂಬರ್ ಆಗಿದ್ರೆ ಬೇರೆ ನಂಬರ್ ಕೊಟ್ಟು ಎಷ್ಟು ಅಂತ ಕೇಳಿದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇಸ್ ಬೆಟರ್ ವೇ, ದಟ್ ಈಸ್ ಅ ಬೆಟರ್ ಮೆಥಡ್. ಓಕೆ, ಸೊ ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ಅಷ್ಟು ನಾರ್ಮಲಾಗಿ ಅರ್ಥ ಮಾಡಿ ಇಟ್ಕೊಂಡಿರಿ, ಅನ್ಸರ್ಟನಿಟೀಸ್ ಎಲ್ಲ ಕ್ಲಿಯರ್ ಆಯ್ತಲ್ವಾ. ಸೊ ಕ್ರಾಸ್ ಮಲ್ಟಿಪ್ಲೈ ಏನಾದರೂ ಡೌಟ್ ಇತ್ತು ಅಂದರೆ 1.02 ಗ್ರಾಮ್ ಈಸ್ ವೇರ್ ಆಸ್ ಅನದರ್ ಮೆಷರ್ಮೆಂಟ್ ಇಷ್ಟು ಬಂದಿದಲ್ವಾ. ಸೊ ಅಬ್ಸರ್ವ್ ಮಾಡ್ತಿರ್ಬೋದು 1.02 ಗ್ರಾಮ್ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮಿಕ್ಕಿದನ್ನು 0.01 ಡಿವೈಡೆಡ್ ಬೈ 1.02 ಜಸ್ಟ್ ಡಿವಿಷನ್ ಮಾಡ್ತಿರ್ಬೇಕಾದ್ರೆ ಪರ್ಸೆಂಟೇಜ್ಗೆ ಕನ್ವರ್ಟ್ ಆಗಿರುತ್ತೆ. 100 ಅಂದರೆ ಅದು ಆಲ್ರೆಡಿ ಪರ್ಸೆಂಟೇಜ್. ಓಕೆ, so dimensions of physical quantities. The dimensions of a physical quantity are the powers or exponents to which the base quantities are raised to represent that quantity. So dimensions ನಲ್ಲಿ ಇವಾಗ ಲೆಂತ್ ಅಂದಿದ ತಕ್ಷಣ ಎಲ್ನ ಸೊ ಎಷ್ಟು ನಂಬರ್ ಇವಾಗ ಮೀಟರ್ ಸ್ಕ್ವೇರ್ ಇರುತ್ತೆ. ಸೊ ಎಲ್ ಅಂತ ಚೂಸ್ ಮಾಡ್ತೀವಿ, ಮೀಟರ್ಗೆ ಎಲ್ ಚೂಸ್ ಮಾಡ್ತೀವಿ ಲೆಂತ್. ಪವರ್ಸಲ್ಲಿ ಮೀಟರ್ ಸ್ಕ್ವೇರ್ ಇರುತ್ತಲ್ಲ ಅದೇ ಸ್ಕ್ವೇರ್ನ ಅಲ್ಲೂ ಚೂಸ್ ಮಾಡ್ತೀವಿ. ನೋಡ್ತಾ ಹೋಗೋಣ, ಎಕ್ಸಾಂಪಲ್ ನೋಡೋಣ, ಆಮೇಲೆ ಕ್ಲಿಯರ್ ಆಗುತ್ತೆ. ನೋಟ್ ದಟ್ ಯೂಸಿಂಗ್ ದ ಸ್ಕ್ವೇರ್ ಬ್ರ್ಯಾಕೆಟ್ಸ್, ಈ ಡೈಮೆನ್ಷನ್ಸ್ನ ನಾವು ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಚೂಸ್ ಮಾಡ್ತೀವಿ. ವಿ ಆರ್ ರೆಪ್ರೆಸೆಂಟಿಂಗ್. ಸೊ ಬ್ರ್ಯಾಕೆಟಲ್ಲಿ ಆ ರೀತಿ ಬರ್ತಿದೆ ಅಂದರೆ ಅದು ಡೈಮೆನ್ಷನಲ್ ಫಾರ್ಮುಲಾ ಅಂತ ಅರ್ಥ. ರೌಂಡ್ ಎ ಕ್ವಾಂಟಿಟಿ ಮೀನ್ಸ್ ದಟ್ ವಿ ಆರ್ ಡೀಲಿಂಗ್ ವಿತ್ ದ ಡೈಮೆನ್ಷನ್ಸ್ ಆಫ್ ದಿ ಕ್ವಾಂಟಿಟಿ. ನೋಡ್ತಿರ್ಬೋದು ಎಕ್ಸಾಂಪಲ್ಲು, ದ ಡೈಮೆನ್ಷನ್ಸ್ ಆಫ್ ಫೋರ್ಸ್ ಆರ್ ಎಮ್ ಎಲ್ ಟಿ ಪವರ್ -2. ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನ್ಯೂಟನ್ ಸೆಕೆಂಡ್ ಲಾ ಗೊತ್ತಿದೆ ಅಲ್ವಾ? ಗೊತ್ತಿಲ್ಲ ಅಂದರೆ ಈ ವರ್ಷ ಓದ್ತೀರಾ. ನ್ಯೂಟನ್ ಸೆಕೆಂಡ್ ಲಾನಲ್ಲಿ F = m × a. ಸೊ ನಾವು ಆಲ್ರೆಡಿ ಹೇಳಿದ್ದೆ LHS ನಲ್ಲಿ RHS ನಲ್ಲಿ ಎರಡೂ ಪ್ರೂವ್ ಆಗಿರಬೇಕು ಅಂತ. ಸೊ ಇದು ಮಾಸ್ ಅಲ್ವಾ, ಮಾಸ್ಗೆ ಏನು ಚೂಸ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ M ಚೂಸ್ ಮಾಡ್ತೀವಿ. ಮಾಸ್ಗೆ ಕ್ಯಾಪಿಟಲ್ M, ಈ ರೀತಿ ಬ್ರ್ಯಾಕೆಟಲ್ಲಿ ಕ್ಯಾಪಿಟಲ್ M ಬರಿತೀವಿ. ಲೆಂತ್ಗೆ ಸ್ಮಾಲ್ m ಯೂಸ್ ಮಾಡೋದಿಲ್ಲ, ಲೆಂತ್ಗೆ L ಯೂಸ್ ಮಾಡ್ತೀವಿ. ಮಾಸ್ಗೆ ಕ್ಯಾಪಿಟಲ್ M ಯೂಸ್ ಮಾಡ್ತೀವಿ. ಆಕ್ಸಿಲರೇಷನ್ಗೆ ಡೈರೆಕ್ಟಾಗಿ ಬರೋದಿಲ್ಲ, ಎರಡು ರೀತಿ ತೊಗೊಬೋದು. ಒಂದು ಫಾರ್ಮುಲಾ ಮೆಥಡ್ ಮೇಲೆ, ಇನ್ನೊಂದು SI ಯೂನಿಟ್ಸ್ ಮೇಲೆ. ಯಾವ ರೀತಿ ಬೇಕಾದ್ರೂ ಹೋಗ್ಬೋದು, ಎರಡು ನೋಡೋಣ. ಆಕ್ಸಿಲರೇಷನ್ಗೆ m/s², ಇದು ಮತ್ತೆ ಚಾಪ್ಟರ್ನಲ್ಲಿ ಕಲಿತೀರಾ, ಬಟ್ ಇದು 9th ಓದಿರ್ತೀರಾ. ಆಕ್ಸಿಲರೇಷನ್ಗೆ ವೆಲಾಸಿಟಿ ಬೈ ಟೈಮ್ ಟೇಕನ್. ವೆಲಾಸಿಟಿ ಅಂದರೆ ಅಗೇನ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಸೊ ಡಿಸ್ಪ್ಲೇಸ್ಮೆಂಟ್ ಬೈ t² ಆಗುತ್ತೆ ಅಗೇನ್ ಟೈಮ್ ಅಂದಾಗ. ಜಸ್ಟ್ ಫಾರ್ಮುಲಾಸ್ ನೋಡ್ಕೊಂಡಿರಿ, ಬಟ್ ಹೆಂಗೆ ಡೈಮೆನ್ಷನ್ಸ್ ತೊಗೊಳೋದು ನೋಡ್ಕೊಳ್ಳಿ. ಬಟ್ ಆಕ್ಸಿಲರೇಷನ್ ಎಲ್ಲ ಫಾರ್ಮುಲಾಸ್ ಮತ್ತೆ ಓದ್ತೀರಾ ಚಾಪ್ಟರ್ಸಲ್ಲಿ. ಸೊ ಆಕ್ಸಿಲರೇಷನ್ ಬಂದು m/s² ಅಲ್ವಾ. ಸೊ ಆಕ್ಸಿಲರೇಷನ್ಗೆ m/s². ಇದಕ್ಕೇನಾಗುತ್ತೆ ಅಂದರೆ ಮೀಟರ್ಗೆ L ಲೆಂತ್, ಟೈಮ್ಗೆ ಟೈಮ್ ಪವರ್ -2 ಇದೆ, S ಅಂದರೆ t -2. ಸೊ ಟೋಟಲಿ Fಗೆ ಏನಾಗುತ್ತೆ ಅಂದರೆ ಡೈಮೆನ್ಷನಲ್ ಫಾರ್ಮುಲಾ m/L t ಪವರ್ -2 ಇದೇ ಬಂದಿದೆಯಾ, m/L t ಪವರ್ -2. ಡಿಸ್ಟೆನ್ಸ್ಗೆ L, ಟೈಮ್ಗೆ t². ಆ್ಯಕ್ಚುಲಿ A = S/t ಇದೆಯಲ್ಲ, S ಅಂದರೆ L ತೊಗೊತೀವಿ, ಡಿನಾಮಿನೇಟ್ರಲ್ಲಿ t ಅಂದರೆ ಟೈಮ್ ಹೋಲ್². ಬಟ್ ಇದು ನ್ಯೂಮರೇಟರ್ಗೆ ಹೋದರೆ t ಪವರ್ -2ನೇ. ಇದೇನು ಸರ್ ಬ್ರ್ಯಾಕೆಟ್ ಆಚೆ ಬರ್ತೀವಿ, ಇಲ್ಲಿ ಒಳಗೆ ಬರ್ಬಿಟ್ಟಿದ್ದೀರಾ? ಏನೂ ಆಗೋದಿಲ್ಲ, ಬ್ರ್ಯಾಕೆಟಿಂದ ಒಳಗೆ ಚೂಸ್ ಮಾಡ್ತೀವಿ ಅಷ್ಟೇ. ಸೊ ಈ ರೀತಿ ಡೈಮೆನ್ಷನ್ಸ್ನ ಫೈಂಡ್ ಔಟ್ ಮಾಡಿದ್ರೆ ಕಲಿಬೇಕು. ಯಾವ್ಯಾವ ಟರ್ಮ್ಗೆ ಏನೇನು ಯೂಸ್ ಮಾಡ್ತೀವಿ ಅಂತಲೂ ಅನಲೈಸ್ ಮಾಡ್ತೀವಿ. So thus the change in velocity, initial velocity, average velocity, final velocity and speed are all equivalent in this context. ಅಂದರೆ ಬೇರೆ ಬೇರೆ ಏನೇ ರೀತಿ ಇನಿಷಿಯಲ್ ಫೈನಲ್ ಅವೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ವೆಲಾಸಿಟಿನ ಡೈಮೆನ್ಷನಲ್ ಫಾರ್ಮುಲಾ ಫಿಕ್ಸ್, ಚೇಂಜ್ ಆಗೋದಿಲ್ಲ. ಸಿನ್ಸ್ ಆಲ್ ದೀಸ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಲೆಂತ್ ಬೈ ಟೈಮ್ ಓನ್ಲಿ. ಸೊ ವೆಲಾಸಿಟಿ ಅಂದರೆ ಲೆಂತ್ ಬೈ ಟೈಮ್ ಟೇಕನ್, ಎಲ್ಲದಕ್ಕೂ L/tನೇ, L t ಪವರ್ -1 ಈ ರೀತಿ ಚೂಸ್ ಮಾಡ್ತೀವಿ. ಸೊ ಡೈಮೆನ್ಷನಲ್ ಫಾರ್ಮುಲೆ ಅಂಡ್ dimensional equations ನೋಡ್ತಿರ್ಬೋದು. an equation obtained by equating a physical quantity with its dimensional formula is called the dimensional equation of the physical quantity. ಸೊ ಯಾವುದು ಡೈಮೆನ್ಷನಲ್ ಈಕ್ವೇಷನ್ ಅಂತ ಏನು ಕರಿತೀವಿ ಅಂದರೆ obtained by equation a physical quantity ಮಾಸ್ ಲೆಂತ್, ಅದರ ಬೇಸಿಸ್ ಮೇಲೆ ಡೈಮೆನ್ಷನಲ್ ಫಾರ್ಮುಲಾ ಚೂಸ್ ಮಾಡ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ದ ಡೈಮೆನ್ಷನಲ್ ಈಕ್ವೇಷನ್ಸ್ ಆಫ್ ವಾಲ್ಯೂಮ್ಗೆ V ಚೂಸ್ ಮಾಡ್ತೀವಿ, ಇಲ್ಲಿ ಸಿಂಬಲ್ಸ್ ಕರಿಬೇಕು ಡೈಮೆನ್ಷನಲ್ ಫಾರ್ಮುಲಾಗೆ. ಸ್ಪೀಡ್ಗೆ V ಚೂಸ್ ಮಾಡ್ತೀವಿ, ಫೋರ್ಸ್ಗೆ F ಸಿಂಬಲ್ಸ್. and mass density rho may be expressed as. ಸೊ ವಾಲ್ಯೂಮ್ಗೆ ಏನು ತೊಗೊತೀವಿ, ವಾಲ್ಯೂಮ್ ಅಂದ್ರೇ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮೀಟರ್ ಕ್ಯೂಬ್. ಸೊ
ಪವರ್ 0 ಎಲ್ ಪವರ್ 3 ಆಗಿರೋ ಟೈಮು ಟಿ ಪವರ್ 0 ಅಂದರೆ ಎಮ್ಮು ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಮೂರು ಏನಾಗುತ್ತೆ ಅಂದರೆ ಬೇಸಿಕ್ ಡೈಮೆನ್ಷನಲ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡೋದು, ಮಾಸು ಲೆಂತು ಟೈಮ್, ಇದು ಬೇಸಿಕ್ ಇದು. ಸೊ ಇದರಲ್ಲಿ ವಾಲ್ಯೂಮ್ ಡಿಪೆಂಡ್ ಆಗಿರೋದು ಲೆಂತ್ ಮೇಲೆ ಮಾತ್ರನೇ, ಎಲ್ ಕ್ಯೂಬು. ಸೊ ಎಗೇನ್ ಇದು ವಿ ವೆಲಾಸಿಟಿ, ವೆಲಾಸಿಟಿ ಅಂದರೆ ಲೆಂತ್ ಬೈ ಟೈಮ್ ಟೇಕನ್, ಲೆಂತ್ ಅಂದರೆ ಎಲ್ ಬೈ ಟೈಮ್ ಟೇಕನ್ ಅಂದರೆ ಟಿ ಪವರ್ -1, ಬಟ್ ಎಮ್ ಪವರ್ 0 ಎಮ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ, ಇದನ್ನು ಬರ್ದಿಲ್ಲ ಅಂದರೂ ನಡೀತದೆ. ಸೊ ಎಲ್ ಟಿ ಪವರ್ -1. ಅದೇ ರೀತಿ ಫೋರ್ಸ್ಗೆ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ, ಎಮ್ ಎಲ್ ಟಿ ಪವರ್ -2, ರೋಗೆ ಎಮ್ ಎಲ್ ಪವರ್ -3 ಟಿ ಪವರ್ 0. ರೋ ಅಂದರೆ ಡೆನ್ಸಿಟಿ, ಮಾಸ್ ಬೈ ವಾಲ್ಯೂಮ್, ಮಾಸ್ ಅಂದರೆ ಎಮ್ ಇರುತ್ತೆ, ಡಿವೈಡೆಡ್ ಬೈ ವಾಲ್ಯೂಮ್ ಅಂದರೆ ಎಲ್ ಕ್ಯೂಬು. ಸೊ ಎಲ್ ಪವರ್ -3 ಟಿಗೆ ಇರೋದಿಲ್ಲ, ಅದಕ್ಕೆ ಟಿ ಪವರ್ 0. ಸೊ ಈ ರೀತಿ ಡೈಮೆನ್ಷನಲ್ ಥಿಂಗ್ಸ್ನ ತೊಗೊತೀವಿ. ಡೈಮೆನ್ಷನಲ್ ಅನಾಲಿಸಿಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್, ಇದರಲ್ಲಿ ಅಪ್ಲಿಕೇಶನ್ಸ್ ಬರುತ್ತೆ. ಎ ಥರೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಹೆಲ್ಪ್ಸ್ ಅಸ್ ಟು ಅಸ್ ಇನ್ deducing certain relations among different physical quantities and checking the derivation, accuracy and dimensional consistency or homogeneity of various mathematical expressions. ಸೊ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಬೇರೆ ಬೇರೆ ರೀತಿ ಬಂದರೂ ಕೂಡ ನಾವು ಅದನ್ನೆಲ್ಲ ಬೇಸ್ ಮಾಡಿಕೊಂಡು ಒಂದೇ ಫಾರ್ಮಲ್ಲಿ, ಸೊ ಎಲ್ ಎಚ್ ಎಸ್ ಎಲ್ ಆಲ್ ಎಚ್ ಎಸ್ ಎಲ್ ಡೈಮೆನ್ಷನಲ್ ಫಾರ್ಮುಲಾ ಅನಾಲಿಸಿಸ್ ಮಾಡಿ ಬರಿತೀವಿ. ಸೊ ವೆನ್ ಮ್ಯಾಗ್ನಿಟ್ಯೂಡ್ಸ್ ಆಫ್ 2 or more physical quantities are multiplied, their units should be treated in the same manner as ordinary algebraic symbols. ಸೊ ಆಲ್ಜಿಬ್ರಾಯಿಕ್ ಸಿಂಬಲ್ಸ್ ಯೂನಿಟ್ಸ್ಗೆಲ್ಲ ಏನು ನೋಡಿದ್ವು ಅದರಿಂದ ಮೆನ್ಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ವಿ ಕ್ಯಾನ್ ಕ್ಯಾನ್ಸಲ್ ಐಡೆಂಟಿಕಲ್ ಯೂನಿಟ್ಸ್ ಇನ್ ದ ನ್ಯೂಮರೇಟರ್ ಆರ್ ಡಿನಾಮಿನೇಟರ್, ಅಂದರೆ ನ್ಯೂಮರೇಟರ್ ಡಿನಾಮಿನೇಟರಲ್ಲಿ ಯೂನಿಟ್ಸ್ ಏನಾದರೂ ಬಂತು ಅಂದರೂ ಕೂಡ ಈವನ್ ಡೈಮೆನ್ಷನಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡ್ತಿದ್ರು ಕೂಡ ಕ್ಯಾನ್ಸಲ್ ಮಾಡ್ತಾ ಹೋಗ್ತೀವಿ. ಬೇರೆ ಬೇರೆ ರೀತಿ ಫಾರ್ಮ್ ಮಾಡ್ಬೇಕಾದ್ರೆ, ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೋಡ್ತೀರಾ, ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಸಾಲ್ವ್ ಮಾಡ್ತೀವಿ. ಸೊ ದ ಸೇಮ್ ಈಸ್ ಟ್ರೂ ಫಾರ್ ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಕೂಡ ಯಾವ ರೀತಿ ನೀವು ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡೋದು ನೋಡಿರ್ತೀರೋ, ಈ ಡೈಮೆನ್ಷನಲ್ ಪ್ರಾಪರ್ಟೀಸ್ನಲ್ಲಿ ಕೂಡ, ಡೈಮೆನ್ಷನಲ್ ಕ್ವಾಂಟಿಟೀಸ್ನಲ್ಲಿ ಕೂಡ ಕ್ಯಾನ್ಸಲ್ ಮಾಡ್ಬೋದು. ಸಿಮಿಲರ್ಲಿ ಫಿಸಿಕಲ್ ಕ್ವಾಂಟಿಟೀಸ್ ರೆಪ್ರೆಸೆಂಟ್ ಬೈ ಸಿಂಬಲ್ಸ್ ಆನ್ ಬೋತ್ ಸೈಡ್ಸ್ ಆಫ್ ಎ ಮ್ಯಾಥಮೆಟಿಕಲ್ ಈಕ್ವೇಷನ್ ಮಸ್ಟ್ ಹ್ಯಾವ್ ದಿ ಸೇಮ್ ಡೈಮೆನ್ಷನ್. ಅಂದರೆ ಎಲ್ ಎಚ್ ಎಸ್ ಅಲ್ಲಿ ಏನು ಬಂದಿರುತ್ತೋ, ಅಂದರೆ ಎಫ್ಗೆ ಏನಿರುತ್ತೋ, ಎಮ್ ಎ ಅಂತ ಏನು ಚೂಸ್ ಮಾಡಿ ಎರಡೂ ಸಪ್ರೇಟಾಗಿ ತೊಗೊಂಡ್ರು ಕೂಡ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಆಗಿರುತ್ತೆ. ಸೊ ಕೆಲವೊಂದು ಡ್ರಾಬ್ಯಾಕ್ಸ್ ಇದ್ದೇ ಇರುತ್ತಲ್ವಾ, ಅದನ್ನು ಲಿಮಿಟೇಷನ್ಸ್ ಅಂತ ತೊಗೊತೀವಿ. ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, ಡೈಮೆನ್ಷನಲ್ಲಿ ಕರೆಕ್ಟ್ ಈಕ್ವೇಷನ್ ನೀಡ್ ಟು ಬಿ ಆ್ಯಕ್ಚುಲಿ ಕರೆಕ್ಟ್. ಸೊ ಅದು ಡೈಮೆನ್ಷನಲ್ಲಿ ಕರೆಕ್ಟ್ ಆಗಿರಬೇಕು, ಬಟ್ ಕೆಲವೊಂದು ಬಿಯಾಂಡ್ ಇರುತ್ತೆ, ಕೆಲವೊಂದು ಡೈಮೆನ್ಷನಲ್ಲಿ ಪ್ರೂವ್ ಆಗೋದಿಲ್ಲ. ಸೊ ಕೆಲವೊಂದು ಈಕ್ವೇಷನ್ಸು ಡೈಮೆನ್ಷನಲ್ಲಿ ಕರೆಕ್ಟ್ ಅಂತ ಕರಿತೀವಿ, ಕೆಲವೊಂದು ಈಕ್ವೇಷನ್ ಡೈಮೆನ್ಷನಲ್ಲಿ ನಾಟ್ ಪ್ರೂವ್ಡ್ ಅಂತಲೂ ತೊಗೊತೀವಿ. ಸೊ ಕರೆಕ್ಟ್ನೆಸ್ ಆಫ್ ದಿ ಕಾನ್ಸ್ಟೆಂಟ್ಸ್ ಅಪಿಯರಿಂಗ್ ಇನ್ ಆ್ಯನ್ ಈಕ್ವೇಷನ್ ಕೆನಾಟ್ ಬಿ ವೆರಿಫೈಡ್. ಸೊ ಕಾನ್ಸ್ಟೆಂಟ್ಸ್ನ ನಾವು ಯೂಶಲಿ ಅದನ್ನು ರೆಪ್ರೆಸೆಂಟ್ ಮಾಡೋದಿಲ್ಲ ಡೈಮೆನ್ಷನಲ್ ಆಗಿ. ಕಾನ್ಸ್ಟೆಂಟ್ಸ್ನ 1 2 3 ಈ ಥರ ನಂಬರ್ಸ್ ತೊಗೊಂಡ್ರು ಕೂಡ ಕಾನ್ಸ್ಟೆಂಟ್ಸ್ ಇದಾಗುತ್ತೆ. ಕೆ ಕಾನ್ಸ್ಟೆಂಟ್. ಸೊ ಈಕ್ವೇಷನ್ಸ್ ಇನ್ವಾಲ್ವಿಂಗ್ ಟ್ರಿಗ್ನೋಮೆಟ್ರಿಕ್ ಆ್ಯಂಡ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ಸ್ ಕೆನಾಟ್ ಬಿ ವೆರಿಫೈಡ್. ಇಂಟಿಗ್ರೇಷನ್ ಅಂತ ಬರುತ್ತೆ, ನೆಕ್ಸ್ಟ್ ಇಯರ್ ಡಿಫ್ರೆನ್ಷಿಯೇಷನ್ ಅಂತ ಬರುತ್ತೆ, ಡೆಲ್ಟಾ ಎಲ್ಲ ನೋಡಿರ್ತೀರಾ, ಇವೆಲ್ಲ ಕಾನ್ಸ್ಟೆಂಟ್ಸ್ಗೂ ಡೈಮೆನ್ಷನಲ್ ತೊಗೊಳ್ಳೋದಿಲ್ಲ ನಾವು. ಆ್ಯಂಡ್ ಈಕ್ವೇಷನ್ ಕ್ಯಾನ್ ಬಿ ಡಿರೈವ್ಡ್ ಓನ್ಲಿ ಇಫ್ ಇಟ್ ಈಸ್ ಆಫ್ ಪ್ರಾಡಕ್ಟ್ ಟೈಪ್. ಸೊ ಪ್ರಾಡಕ್ಟ್ ಟೈಪ್ ಇದ್ರೂ ಕೂಡ ಈಕ್ವೇಷನ್ನ ನಾವು ಡಿರೈವ್ ಮಾಡ್ಬೋದು. ಓಕೆ, ನೋಡ್ತಾ ಹೋಗ್ತೀವಿ, ಎಕ್ಸಾಂಪಲ್ ನೋಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಡೈಮೆನ್ಷನಲ್ ಥಿಂಗ್ಸ್ನ ಯಾವ ರೀತಿ ಪ್ರೂವ್ ಮಾಡ್ತಾ ಹೋಗ್ತೀವಿ ಅಂತ. ತುಂಬ ಕಂಟಿನ್ಯೂಸ್ ಆಯಿತು, ಬಟ್ ಸ್ಪೀಡ್ ಆಗಿರೋ ಸ್ಲೋ ಆಗಿ ಇಟ್ಕೊಂಡು ನೋಡೋದು ನಿಮ್ಮ ಜವಾಬ್ದಾರಿ. ಇದೆಲ್ಲ ಸ್ವಲ್ಪ ಥಿಯರಿ, ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಕ್ಲಿಯರ್ ಆಗುತ್ತೆ, ಬಟ್ ಎಲ್ಲ ಪಾಯಿಂಟ್ಸ್ ನೆನಪಿದ್ರೇ ಪ್ರಾಬ್ಲಮ್ಸ್ ಮಾಡೋದು ಅರ್ಥ ಆಗುತ್ತೆ. ಓಕೆ, ಚೆಕಿಂಗ್ ದ ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿ ಆಫ್ ಈಕ್ವೇಷನ್ಸ್. The magnitudes of physical quantities may be added together or subtracted from one another only if they have the same dimensions. ಡೈಮೆನ್ಷನ್ಸ್ ಸೇಮ್ ಇದ್ರೆ ಮಾತ್ರನೇ ನಾವು ಆ್ಯಡ್ ಮಾಡೋಕ್ಕಾಗುತ್ತೆ. ಮೀಟರ್ ಇದ್ರೇ ಆ್ಯಡ್ ಮಾಡ್ತಿರ್ತೀವಿ, ಮೀಟರ್ ಮಾಸ್ ಎತ್ಕೊಂಡು ಆ್ಯಡ್ ಮಾಡ್ತಿರೋದಿಲ್ಲ. ಇನ್ ಅದರ್ ವರ್ಡ್ಸ್, ವಿ ಕ್ಯಾನ್ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಸಿಮಿಲರ್ ಫಿಸಿಕಲ್ ಕ್ವಾಂಟಿಟೀಸ್. ದಸ್ ವೆಲಾಸಿಟಿ ಕೆನಾಟ್ ಬಿ ಆ್ಯಡೆಡ್ ಟು ಫೋರ್ಸ್. ಅದನ್ನು ಹೇಳಿದ್ದು, ವೆಲಾಸಿಟಿನ ಫೋರ್ಸ್ ಎತ್ಕೊಂಡೋಗಿ ಮಲ್ಟಿಪ್ಲೈ ಮಾಡೋದಕ್ಕಾಗೋದಿಲ್ಲ, ಎಫ್ ಇಂಟು ವಿ ಅಂತಲೇ ಬರುತ್ತೆ. ಸೊ ಅದೇ ರೀತಿ ಆರ್ ಎನ್ ಎಲೆಕ್ಟ್ರಿಕ್ ಕರೆಂಟ್ ಕೆನಾಟ್ ಬಿ ಸಪ್ರಾಕ್ಟೆಡ್ ಫ್ರಮ್ ದಿ ಥರ್ಮೋಡೈನಮಿಕ್ ಟೆಂಪರೇಚರ್. ಸೊ ಕರೆಂಟ್ ಎತ್ಕೊಂಡು ಹೋಗ್ಬಿಟ್ಟು ಇನ್ನೇನೋ ಟೆಂಪರೇಚರ್ ಮಲ್ಟಿಪ್ಲೈ ಮಾಡೋದು, ಫೋರ್ಸ್ ಎತ್ಕೊಂಡು ಹೋಗ್ಬಿಟ್ಟು ಬೇರೆ ಏನಕ್ಕೂ ಮಲ್ಟಿಪ್ಲೈ ಮಾಡಿ, ಈ ರೀತಿ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಡೈಮೆನ್ಷನ್ಸ್ ಅದಕ್ಕೆ ಏನಾದರೂ ಸೇಮ್ ಇತ್ತು ಅಂದರೆ ಡೈಮೆನ್ಷನ್ಸ್ ಆಗಿರುತ್ತೆ ಪರ್ಟಿಕ್ಯುಲರ್ ಆಗಿ. ಓಕೆ, ಆಕ್ಸಿಲರೇಷನ್ ಎತ್ಕೊಂಡು ಹೋಗ್ಬಿಟ್ಟು ಇನ್ನೇನಕ್ಕೂ ಮಲ್ಟಿಪ್ಲೈ ಮಾಡೋದು ಅದೆಲ್ಲ ಆಗೋದಿಲ್ಲ. ಸೊ ದಿಸ್ ಸಿಂಪಲ್ ಪ್ರಿನ್ಸಿಪಲ್ ಕಾಲ್ಡ್ ದಿ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಸೊ ಇದನ್ನು ಯಾವ ಡೈಮೆನ್ಷನ್ ಸೇಮ್ ಡೈಮೆನ್ಷನ್ಗೆ ಮಲ್ಟಿಪ್ಲೈ ಮಾಡ್ತಿದ್ರೆ, ಸೊ ಅದನ್ನು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಕೇಳ್ತಾರೆ. ಇದ್ರ ಮೇಲೆ ಕ್ವಶನು, ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆಫ್ ಡೈಮೆನ್ಷನ್ಸ್ ಇನ್ ಆನ್ ಈಕ್ವೇಷನ್ ಈಸ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಇನ್ ಚೆಕಿಂಗ್ ದ ಕರೆಕ್ಟ್ನೆಸ್ ಆಫ್ ಆನ್ ಈಕ್ವೇಷನ್. ಓಕೆ, ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡ್ಬೋದು, ಇದನ್ನು ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗುತ್ತೆ ನಿಮಗೆ. x is equal to x0 plus v0t plus half at square. The dimensional consistency or
ಹೋಮೋಜಿನಿಟಿ ಆಫ್ ದಿ ಈಕ್ವೇಷನ್, ಹೋಮೋಜಿನಿಟಿನ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಫಾರ್ ದಿ ಡಿಸ್ಟೆನ್ಸ್ x traveled by a particle or body in time t which starts from the position x naught with an initial velocity v naught at time t is equal to 0 and has uniform acceleration a along the direction of motion. ಇವೆಲ್ಲ ಅನಲೈಸ್ ಮಾಡ್ತಿರ್ಬೇಕು. ನೆಕ್ಸ್ಟ್ ಚಾಪ್ಟರ್ಸ್ನಲ್ಲೆಲ್ಲ ನೋಡ್ತಾ ಹೋಗ್ತೀರಾ, ತುಂಬಾನೇ ಜಾಸ್ತಿ ಹೋಗ್ತೀರಾ. ಬಟ್ ಈ ಚಾಪ್ಟರ್ನಲ್ಲಿ ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿ ಚೆಕ್ ಮಾಡೋಣ, ಅಥವಾ ಹೋಮೋಜಿನಿಟಿ ಆಫ್ ಈಕ್ವೇಷನ್. ಹೋಮೋಜಿನಿಟಿ ಅಂದರೆ ಇಲ್ಲಿ ಅಡಿಷನ್ ಇರಲಿ ಅವನ್ ಬಿಟ್ಟಾಕಿ, ಬಟ್ ಇಲ್ಲಿ ಬರೋ ಡೈಮೆನ್ಷನಲ್ ಫಾರ್ಮುಲಾ, ಡೈಮೆನ್ಷನಲ್ ಅನಾಲಿಸಿಸು, ಇಲ್ಲಿ ಬರೋ ಡೈಮೆನ್ಷನಲ್ ಅನಾಲಿಸಿಸು ಸೇಮ್ ಆಗಬೇಕು, ಇಲ್ಲಿ ಬರೋದು ಕೂಡ ಸೇಮ್ ಆಗಬೇಕು. ಕಾನ್ಸ್ಟೆಂಟ್ನ ಆಲ್ರೆಡಿ ಹೇಳ್ದೆ ಕನ್ಸಿಡರ್ ಮಾಡೋದಿಲ್ಲ. ನೋಡ್ತಾ ಹೋಗೋಣವಾ. ಎಕ್ಸ್ ಅಂದರೆ ಡಿಸ್ಟೆನ್ಸ್, ಲೆಂತಾ, ಸೊ ಲೆಂತ್ಗೆ ಎಲ್ ಚೂಸ್ ಮಾಡಲಾ. ಅದೇ ರೀತಿ ಎಕ್ಸ್ ನಾಟ್ಗೆ ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ ಅಂತಲೇ ತೊಗೊಬೋದು, ಅದಕ್ಕೂ ಎಲ್ ಆಗುತ್ತೆ. ಡೈಮೆನ್ಷನಲ್ ಇಂಪ್ರೂವ್ ಆಯಿತಾ. ನೆಕ್ಸ್ಟ್ ಟರ್ಮು ವಿ ನಾಟ್ ಟಿ ತೊಗೊತೀವಿ. ಎಲ್ಲ ಆನ್ಸರ್ ಏನಾದರೂ ಇದೆಯಾ? ಆನ್ಸರ್ ಇದೆ, ಬಟ್ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ವಿ ನಾಟ್ ಟಿ ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್, ನೆನಪಿರಲಿ ಅದು. ಡಿಸ್ಪ್ಲೇಸ್ಮೆಂಟ್ ಬೈ ಲೆಂತ್ ಬೈ ಟೈಮ್ ಟೇಕನ್, ಲೆಂತ್ ಬೈ ಟೈಮ್ ಟೇಕನ್. ಬೈ ಅಂದರೆ ಮೇಲೆ ತಗೊಂಡಾಗ t⁻⁻1 ಗೊತ್ತಾಗ್ತಿದೆ ಅಲ್ವಾ. ಲೆಂತ್ ಬೈ ಟೈಮ್ ಟೇಕನ್ ನ್ಯೂಮರೇಟರ್ ತೊಗೊತಿದ್ದೀನಿ, ಟೈಮ್ಗೆ ಮತ್ತೆ ಟಿ. ಸೊ ಎರಡು ಕ್ಯಾನ್ಸಲ್ ಆಗುತ್ತೆ. t⁻⁻1 ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ, -1 + 1. ಸೊ ಎಲ್ ಅಂತಲೇ ಚೂಸ್ ಆಯಿತು, ಎಲ್ ಅಂತಲೇ ಬರುತ್ತೆ. ಸೊ ಅದು ಕ್ಲಿಯರ್ ಆಯಿತಾ. ಹಾಫ್ ಎ ಟಿ ಸ್ಕ್ವೇರ್, ಹಾಫ್ ಬಿಟಾಕಿ, ಆಕ್ಸಿಲರೇಷನ್ t² ಇದೆ. ಆಕ್ಸಿಲರೇಷನ್ಗೆ ಆವಾಗೇ ತೊಗೊಂಡಿದ್ದೆ. ಸೊ ಲೆಂತ್ ಬರುತ್ತೆ, t⁻⁻2 ಬರುತ್ತೆ, ಇಲ್ಲಿ t⁻2 ಬರುತ್ತೆ. ಇಲ್ಲೂ ಎರಡು ಕ್ಯಾನ್ಸಲ್ ಆಗುತ್ತೆ, ನಮ್ಗೇನು ಬಂತು? ಎಲ್ ಅಂತಲೇ ಬಂತು. ಸೊ ಇದು ಡೈಮೆನ್ಷನಲಿ ಕನ್ಸಿಸ್ಟೆನ್ಸಿ ಆಗುತ್ತೆ. ಇಲ್ಲಿ ಇದಕ್ಕೂ ವ್ಯಾಲ್ಯೂ, ಇದಕ್ಕೂ ವ್ಯಾಲ್ಯೂ, ಇದಕ್ಕೂ ವ್ಯಾಲ್ಯೂ, ಇದಕ್ಕೂ ವ್ಯಾಲ್ಯೂ, ಎಲ್ಲದಕ್ಕೂ ಸೇಮೇ. ದಿಸ್ ಇಸ್ ದ ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿ. ಸೊ ಹೋಮೋಜಿನಿಟಿ ಆಫ್ ದಿ ಈಕ್ವೇಷನ್, ಹೋಮೋಜಿನಿಟಿ ಆಫ್ ಈಕ್ವೇಷನ್ ಅಡಿಷನ್ ಬಿಟ್ಟು ಮಿಕ್ಕಿದ ಮಲ್ಟಿಪಲ್ ಆಗಿರ್ಬೋದು, ಯಾವುದೇ ಟರ್ಮ್ಸಲ್ಲಿ ಕೂಡ ಸೊ ನಮಗೆ ಡೈಮೆನ್ಷನಲಿ ಪ್ರೂವ್ ಆಗಬೇಕು. ದಿಸ್ ಇಸ್ ದ ಮೇಜರ್ ಥಿಂಗ್. ಓಕೆ, ಈಗ ನೋಡ್ತಾ ಹೋಗೋಣ. ಸೊ ಡೈಮೆನ್ಷನ್ಸ್ ಆಫ್ ಈಚ್ ಟರ್ಮ್ ಮೇ ಬಿ ರಿಟರ್ನ್ ಆಸ್ ಎಕ್ಸ್ಗೆ ಎಲ್ ತೊಗೊಂಡಿದ್ವಾ, ಅದೇ ರೀತಿ ಎಕ್ಸ್ ನಾಟ್ಗೆ ಎಲ್ ತೊಗೊತೀವಾ, ವಿ ನಾಟ್ ಟಿ ಬರುತ್ತೆ. ವಿ ನಾಟ್ ಟಿಗೂ ಎಲ್ t⁻⁻1 ಅಂದರೆ ವೆಲಾಸಿಟಿಗೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್, ಡಿಸ್ಪ್ಲೇಸ್ಮೆಂಟ್ಗೆ ಎಲ್ಲು, ಬೈ ಟೈಮ್ ಟೇಕನ್ ಅಂದರೆ ಟಿ ಬಂದಿರುತ್ತೆ. ಟಿನ ನ್ಯೂಮರೇಟರ್ ತೊಗೊಂಡ್ರೆ t⁻⁻1. ಇದೆಲ್ಲ ಕಲಿತಾ ಹೋಗಬೇಕು, ಪವರ್ಸ್ ಕನ್ವರ್ಷನ್ನು. ಸೊ ನೆಕ್ಸ್ಟು ಹಾಫ್ ಎ ಟಿ ಸ್ಕ್ವೇರ್, ಹಾಫ್ ನಾವು ತೊಗೊಳ್ಳೋದಿಲ್ಲ, ಎ ಟಿ ಸ್ಕ್ವೇರ್ ಮಾತ್ರ ತೊಗೊತೀವಿ, ಅದಕ್ಕೂ ಎಲ್ಲೇ ಬಂತು. ಓಕೆ, ಇದೇ ರೀತಿ ಡೆಡ್ಯೂಸಿಂಗ್ ರಿಲೇಷನ್ ಅಮಾಂಗ್ ದಿ ಫಿಸಿಕಲ್ ಕ್ವಾಂಟಿಟೀಸ್, ದ ಮೆಥಡ್ ಆಫ್ ಡೈಮೆನ್ಷನ್ಸ್ ಕೆನ್ ಸಮಟೈಮ್ಸ್ ಬಿ ಯೂಸ್ಡ್ ಟು ಡೆಡ್ಯೂಸ್ ರಿಲೇಷನ್ ಅಮಾಂಗ್ ದಿ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಅಲ್ಲೂ ಚೂಸ್ ಮಾಡ್ತೀವಿ. ಈ ರೀತಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಒಂದು ಎಕ್ಸಾಂಪಲ್ ಕೂಡ ಇದೆ, ಇದರ ಮೇಲೆ ಕ್ವಶನ್ ಯೂಶಲಿ ಕೇಳ್ತಾರೆ. ಇದಕ್ಕೆ ಕೇಳಿಲ್ಲ ಅಂದರೆ ಬೇರೆ ಫಾರ್ಮಲ್ಲಿ ಯಾವ ಥರ ನೀವು ಹೋಮೋಜಿನಿಟಿ ಫೈಂಡ್ ಔಟ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಓಕೆ, ವಿಲ್ ಸಾಲ್ವ್ ದಿ ಪ್ರಾಬ್ಲಮ್. ಕನ್ಸಿಡರ್ ಎ ಸಿಂಪಲ್ ಪೆಂಡಲಮ್ having a bob attached to a string that oscillates under the action of the force of gravity. Suppose that the period of oscillation of the simple pendulum depends on its length, mass of the bob and acceleration due to gravity. ಅಂದರೆ ಏನು ಕೊಡ್ತಿದ್ದಾರೆ ಅಂದರೆ, ಈ ಟೈಮ್ ಪೀರಿಯಡ್ ಸಿಂಪಲ್ ಪೆಂಡಲಮ್ದು ಎಕ್ಸ್ಪೆರಿಮೆಂಟ್ ಮಾಡ್ತಿರೋ ಲ್ಯಾಬಲ್ಲಿ, ಆ ಟೈಮ್ ಪೆಂಡಲಮ್ಮು ಒಂದು ಕಾನ್ಸ್ಟೆಂಟ್ಗೆ ಮಿಕ್ಕಿದ್ದು ಎಲ್ ಜಿ ಎಮ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಈ ಪವರ್ಸ್ ಏನೇನಿದೆ ಅಂತ ಕೊಟ್ಟಿಲ್ಲ. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡಬೇಕು ನೋಡ್ತಾ ಹೋಗೋಣ. ವೆರ್ ಕೆ ಇಸ್ ಅ ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟ್, ಅದು ಡೈಮೆನ್ಷನ್ ಇರೋದಿಲ್ಲ ಕಾನ್ಸ್ಟೆಂಟ್ಗೆ. ಆ್ಯಂಡ್ ಎಕ್ಸ್ ವೈ ಝೆಡ್ ಆರ್ ದಿ ಎಕ್ಸ್ಪೋನೆಂಟ್ಸ್. ಈ ಎಕ್ಸ್ಪೋನೆಂಟ್ಸ್ನೇ ನಾವು ಫೈಂಡ್ ಔಟ್ ಮಾಡಬೇಕು. ನೋಡ್ತಾ ಹೋಗೋಣ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ. ಏನು ಹೇಳ್ತಿದ್ದಾರೆ ಅವರು, ಟಿ ಇಸ್ ಈಕ್ವಲ್ ಟು ಬರ್ಕೊಂಬಿಡೋಣ ಈ ಕ್ವಶನ್ನ. ಟಿ ಇಸ್ ಈಕ್ವಲ್ ಟು ಕೆ ಇಂಟು ಎಲ್ ಪವರ್ ಎಕ್ಸ್ ಅಲ್ವಾ, ಜಿ ಪವರ್ ವೈ ಎಮ್ ಪವರ್ ಝೆಡ್ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಟೈಮ್ಗೆ ಏನು, ಟೈಮೇ ಆಗುತ್ತೆ. ಬಟ್ ಎಲ್ ಪವರ್ ಎಕ್ಸ್ಗೆ, ಸೊ ಎಲ್ ಪವರ್ ಎಕ್ಸ್ಗೆ ಎಲ್ಲೇ ತೊಗೊತೀವ. ಸೊ ವಿ ವಿಲ್ ಚೂಸ್ ಎಲ್ ಓನ್ಲಿ, ಎಲ್ ಪವರ್ ಎಕ್ಸೇ ಆಗಿರುತ್ತೆ. ಅದೇ ರೀತಿ ಜಿ ಪವರ್ ವೈ ಅಂದರೆ ಗ್ರಾವಿಟಿ, ಅದು ಗ್ರಾವಿಟಿಗೆ ಸೊ ಯೂಶಲಿ ಆಕ್ಸಿಲರೇಷನ್ ಆಗಿರುತ್ತೆ. ಆಕ್ಸಿಲರೇಷನ್ಗೆ ಏನು ಚೂಸ್ ಮಾಡ್ತೀವಿ, ಎಲ್ t⁻⁻2. ಇದು ನೆನಪಿರಬೇಕು. ಓಕೆ, ಎಲ್ t⁻⁻2, ಇದಕ್ಕೆ ವೈ ಪವರ್ ವೈ ಅಂತ ಚೂಸ್ ಮಾಡ್ತೀನಿ. ನೋಡ್ತಿರ್ಬೋದು ಹೆಂಗೆ ತೊಗೊಂಡಿರ್ತೀನಿ ಅಂತ. ಸೊ ಇಲ್ಲಿ ಎಮ್ ಪವರ್ ಝೆಡ್ ಅಂದರೆ ಮಾಸ್, ಅದು ಮಾಸ್ ಅಂದಾಗ ಎಮ್ ಪವರ್ ಈ ರೀತಿ ಝೆಡ್ ಚೂಸ್ ಮಾಡ್ತೀನಿ. ಸೊ ಎಲ್ಲ ಟರ್ಮ್ಸ್ನು ಈಕ್ವೇಷನ್ ಫಾರ್ಮಲ್ಲಿ ಬರೆಯೋಣ.
ಎಲ್ಲ ಥಿಂಗ್ಸ್ನು ಈಕ್ವೇಷನ್ ಫಾರ್ಮಲ್ಲಿ ಬರೀತಿದ್ದೀನಿ. ಹೆಂಗೆ ಅಂದರೆ ಟಿಗೆ ಟಿನೇ ಇರುತ್ತೆ, ಸೊ ಟೈಮ್ ಅಲ್ವಾ. ಸೊ ನೆಕ್ಸ್ಟ್ ಕೆ ಹಂಗೆ ಇರಲಿ. ಎಲ್ ಪವರ್ ಎಕ್ಸ್ ಅಂದರೆ ನಾರ್ಮಲಿ ಎಲ್ ಪವರ್ ಎಕ್ಸ್ ಅಂತಲೇ ಚೂಸ್ ಮಾಡೋಣ, ಇದು ಸ್ಕ್ವೇರ್ ಬ್ರ್ಯಾಕೆಟ್ಸು. ಅದೇ ರೀತಿ ಜಿ ಪವರ್ ವೈಗೆ ಎಲ್ ಟಿ ಪವರ್ -2 ಇಂಟು ವೈ ಓನ್ಲಿ. ಅದೇ ರೀತಿ ಎಮ್ ಪವರ್ ಝೆಡ್ಗೆ ಮಾಸ್ ಎಮ್ ಪವರ್ ಝೆಡ್ ಓನ್ಲಿ. ಇಲ್ಲೇನು ಇಲ್ಲ ಅಂದರೆ 1 ಇರುತ್ತೆ, ಅಂದರೆ ಟಿ ಪವರ್ 1 ಇದೆ, ಇಲ್ಲಿ ಎಲ್ ಪವರ್ ಎಕ್ಸ್ ಇದೆ. ಈಗ ಫಾರ್ಮೆಟ್ ಚೇಂಜ್ ಮಾಡ್ಕೊಳ್ಳೋಣ. ಟಿ ಪವರ್ 1 ಇದೆ, ಕಾಮನ್ ಥಿಂಗ್ಸ್ ಏನೇನಿದೆ ಚೆಕ್ ಮಾಡಿ. ಇಲ್ಲಿ ಎಲ್ ಪವರ್ ಎಕ್ಸ್ ಇದೆ, ಇಲ್ಲಿ ಎಲ್ ಪವರ್ ವೈ ಇದೆ. ಸೊ ಇದನ್ನ ಹೆಂಗೆ ಬರೀಬೋದು, ಎಲ್ ಪವರ್ ಬೇಸಸ್ ಸೇಮು ಎಕ್ಸ್ ಪ್ಲಸ್ ವೈ. ಅದೇ ರೀತಿ ಟಿ ಪವರ್ -2 ಇದೆ, ಸೊ ಟಿ ಪವರ್ -2 ಮಲ್ಟಿಪ್ಲೈ ಮಾಡ್ಕೊತಿದ್ದೀನಿ ವೈ, ಎಮ್ ಪವರ್ ಝೆಡ್ ಆಗಿರುತ್ತೆ, ರಿಮೈನಿಂಗ್ ಅಷ್ಟೇ ಅದಂಗೆ ಇರಲಿ. ಎಮ್ ಪವರ್ ಝೆಡ್ ಆಚೆನೂ ಬರೀಬೋದು, ನೋ ಇಶ್ಯೂ. ಎಮ್ ಪವರ್ ಝೆಡ್ ಅಬ್ಸರ್ವ್ ಮಾಡಿ, ಟಿ ಪವರ್ 1 ಇದೆ, ಇಲ್ಲಿ ಟಿ ಪವರ್ -2 ವೈ ಇದೆ, ಅದನ್ನು ತೊಗೊತೀನಿ. ಸೊ 1 ಈಸ್ ಈಕ್ವಲ್ ಟು ಜಸ್ಟ್ ಈಕ್ವೇಟ್ ಮಾಡ್ಕೊತೀನಿ, ಕಂಪೇರ್ ಮಾಡಿಕೊಂಡು 1 ಈಸ್ ಈಕ್ವಲ್ ಟು -2 ವೈ. ಸೊ ವೈ ಏನಾಗುತ್ತೆ, ವೈ ಈಸ್ ಈಕ್ವಲ್ ಟು -1/2 ಈಕ್ವೇಷನ್ 1 ಅಂತ ಚೂಸ್ ಮಾಡಿ. ಸೊ ನೆಕ್ಸ್ಟ್ ಅದೇ ರೀತಿ ಎಕ್ಸ್ ಪ್ಲಸ್ ವೈ ಇದೆ, ಎಲ್ಲಿದೆ, ಇಲ್ಲಿ ಎಲ್ ಇಲ್ಲ. ಸೊ ಎಲ್ ಇಲ್ಲ ಅಂದರೆ ಎಲ್ ಪವರ್ 0 ಚೂಸ್ ಮಾಡ್ಬೋದು, ಓಕೆ ಅಲ್ವಾ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಆ ಕಡೆ ಏನಿದೆ ಪವರಲ್ಲಿ ಎಕ್ಸ್ ಪ್ಲಸ್ ವೈ ಇಲ್ಲೇನು ಇಲ್ಲ ಅಂದರೆ 0 ಇದೆ, ಸೊ 0. ಸೊ ಎಕ್ಸ್ ಇಸ್ ಈಕ್ವಲ್ ಟು -y ಆಯಿತಾ, ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು -y ಅಂದರೆ ದಿಸ್ ವಿಲ್ ಬಿ ದ 1/2. ಸೊ ದಿಸ್ ಈಸ್ ಈಕ್ವೇಷನ್ 2. ಸೊ ಅದೇ ರೀತಿ ಇಲ್ಲಿ ಝೆಡ್ ಇದೆ, ಆ ಕಡೆ ಎಮ್ ಪವರ್ ಏನೂ ಇಲ್ಲ ಅಂದರೆ ಮತ್ತೆ ವಿ ಕ್ಯಾನ್ ಚೂಸ್ ಝೆಡ್ ಇಸ್ ಈಕ್ವಲ್ ಟು 0 only directly. So these are the 3 things we got. So finally I can substitute in the equation. I will consider star only. So ಈ ಸ್ಟಾರ್ ಅಲ್ಲಿ ನಾನು ತಗೊತೀನಿ t is equal to k, ಕಾನ್ಸ್ಟೆಂಟ್ ಏನು ಪ್ರಾಬ್ಲಮ್ ಇಲ್ಲ. ಎಲ್ ಪವರ್ 1/2 ಇದೆ, 1/2 ಚೂಸ್ ಮಾಡ್ತೀವಿ. ಎಲ್ ಪವರ್ ಎಕ್ಸ್ ಇದೆ, ಎಕ್ಸ್ ಅಂದರೆ 1/2. ಜಿ ಪವರ್ ವೈ ಇದೆ, ಜಿ ಪವರ್ -1/2 ಚೂಸ್ ಮಾಡ್ತಿದ್ದೀನಿ. ಎಮ್ ಪವರ್ ಝೆಡ್ 0, ಅಂದರೆ ಈ ಎಮ್ ಟಿ ಅಲ್ಲಿ ಡಿಪೆಂಡ್ ಆಗಿಲ್ಲ, it does not depend on t. So t is equal to k, l power 1/2 na, g na denominator ತಗೊಂಬೋದಾ, g power 1/2, 1/2 is nothing but root only. So t is equal to k into root of l divided by g. So this how we will prove for the dimensional correctness. So dimensionally prove ಮಾಡೋದು ಇನ್ನೊಂದು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಮೆಥಡ್ ಯೂಸ್ ಮಾಡಿಕೊಂಡು ಈ ರೀತಿ ಎಕ್ಸ್ಪ್ರೆಷನ್ ಫಾರ್ ದಿ ಟೈಮ್ ಪೀರಿಯಡ್ ಯೂಸಿಂಗ್ ದ ಮೆಥಡ್ ಆಫ್ ಡೈಮೆನ್ಷನ್ಸ್. ಮೆಥಡ್ ಆಫ್ ಡೈಮೆನ್ಷನ್ಸ್ ಬೇರೆ, ಆಸಿಲೇಷನ್ಸ್ ಅಲ್ಲಿ ಬೇರೆ ಮೆಥಡ್ ನೋಡ್ತೀರಾ ಡಿರೈವೇಷನ್. ಇಲ್ಲಿ ಪ್ರೂವ್ ಮಾಡ್ತಿರೋದು ಡೈಮೆನ್ಷನಲ್ ಫಾರ್ಮುಲಾ ಮೆಥಡ್ನ ಯೂಸ್ ಮಾಡಿಕೊಂಡು ಪ್ರೂವ್ ಮಾಡೋದು. ಸೊ ಈ ರೀತಿ ನಾವು ಸಾಲ್ವ್ ಮಾಡ್ತೀವಿ. ಸೊ ತುಂಬ ರೇರಾಗಿ ಕೇಳ್ತಾರೆ, ಬಟ್ ಇದು ಬೇಕಿದು. ನೆಕ್ಸ್ಟು ಪ್ರಾಬ್ಲಮ್ಸ್ ಎಲ್ಲ ಕೇಳ್ಬೇಕಾದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಈ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಮೆಥಡ್ನ ನೀವು ಯಾವುದೇ ಕಾಂಪಿಟೇಟಿವ್ KCTಗೆ ಮತ್ತು ನೀಟ್ಗೆ ಬೇಕಾಗುತ್ತೆ, ಓಕೆ ಅಲ್ವಾ. ಸೊ ಕೆಲವೊಂದು ಕಡಿಮೆನೆ ಸಿಗ್ನಿಫಿಕೆಂಟ್ ಫಿಗರ್ಸು ನಿಮ್ಮ ಬೋರ್ಡ್ನಲ್ಲಿ ಕೇಳ್ತಾರೆ. ಸಿಗ್ನಿಫಿಕೆಂಟ್ ಫಿಗರ್ಸ್ನ ಫೈಂಡ್ ಔಟ್ ಮಾಡೋದು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು 0.007 ಇದೆ ಸಿಗ್ನಿಫಿಕೆಂಟ್ ಫಿಗರು. ಝೀರೋಸ್ ಇದ್ದರೆ ನಾವು ಕನ್ಸಿಡರ್ ಮಾಡೋಂಗಿಲ್ಲ, 1 ಆಗುತ್ತೆ. 2.64 10 ಪವರ್ ಏನೇ ಇರಲಿ, ಸೊ ಇದಕ್ಕೆ ಈ ನಂಬರ್ಸ್ ಮಾತ್ರ ಚೂಸ್ ಮಾಡ್ತೀವಿ, ಸಿಗ್ನಿಫಿಕೆಂಟ್ ಫಿಗರು 3 ಆಗುತ್ತೆ. ಅದೇ ರೀತಿ 2370, ಸೊ 4 ಅಲ್ವಾ, ಪಾಯಿಂಟ್ ಡೆಸಿಮಲ್ ಇರೋದ್ರಿಂದ 0 ಕೂಡ ಕನ್ಸಿಡರ್ ಮಾಡಬೇಕು. ಸೊ 6.320 ಅಗೇನ್ 4 ಓನ್ಲಿ, ಇದು 4 ಆಗುತ್ತೆ, ಇದಕ್ಕೂ 4 ಆಗುತ್ತೆ. ಆನ್ಸರ್ಸ್ ಬೇಕಾದ್ರೆ ಚೆಕ್ ಮಾಡ್ಬೋದು. ಫಸ್ಟ್ ಒಂದಾಗ ಮಾತ್ರ 1 ಇದೆ, 1 ಮಾತ್ರ ಚೂಸ್ ಮಾಡ್ತೀವಿ. ಲೆಫ್ಟ್ ಸೈಡಲ್ಲಿ ಬರೋ ಝೀರೋಸ್ನ ನಾವು ಡೆಸಿಮಲ್ ಇದ್ರೂ ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿ ಚೂಸ್ ಮಾಡೋದಿಲ್ಲ. ಸೊ ಅದೇ ರೀತಿ ಇಲ್ಲಿ ಪವರಲ್ಲಿ ಇದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಡೆಸಿಮಲ್ ಇದ್ದು 0 ಇತ್ತು ಅಂದರೆ ನಾವು ಸಿಗ್ನಿಫಿಕೆಂಟ್ ಫಿಗರ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಸಿಗ್ನಿಫಿಕೆಂಟ್ ಫಿಗರ್ ಮೇಲೆ ಯೂಶಲಿ ಕ್ವಶನ್ ಕೇಳ್ತಾರೆ, KCTನಲ್ಲೂ ಕ್ವಶನ್ ಬರ್ತಿರುತ್ತೆ. ಸೊ NCERT ಎಕ್ಸಸೈಸ್ ಅಲ್ಲಿ ಮೇಜರ್ಲಿ ಇದು ಮಾತ್ರ ಮೈನ್ ಆಗಿ ನಿಮ್ಮ ಬೋರ್ಡ್ಸ್ನಲ್ಲಿ ಕೇಳೋದು. ಸೊ ಕೆಲವೊಂದು PYQsನ ಸಾಲ್ವ್ ಮಾಡ್ತಾ ಹೋಗೋಣ, ಡೈಮೆನ್ಷನಲ್ಲಿ ಯಾವ ರೀತಿ ಪ್ರೂವ್ ಮಾಡಬೇಕು ಅಂತ. ಓಕೆ, ವೆರಿಫೈ ಡೈಮೆನ್ಷನಲ್ಲಿ ಎಫ್ ಟಿ ಇಸ್ ಈಕ್ವಲ್ ಟು ಎಮ್ ಇಂಟು ವಿ. ಎಫ್ ಅಂದರೆ ಫೋರ್ಸ್, ಎಮ್ ಅಂದರೆ ಮಾಸ್, ಟಿ ಅಂದರೆ ಟೈಮ್, ವಿ ಅಂದರೆ ವೆಲಾಸಿಟಿ. ನಿಮ್ಮ ಕಾಲೇಜ್ ಲೆವೆಲಲ್ಲಿ ಈ ಸಲ ಬೋರ್ಡ್ ಮೇಲೆ ಬೇರೆ ಬೇರೆ ಟೈಮಲ್ಲಿ ಕೇಳ್ಬೋದು, ಬಟ್ ನೋಡಿ ಹೆಂಗೆ ಸಾಲ್ವ್ ಮಾಡೋದು ಅಂದರೆ ಫೋರ್ಸ್ಗೆ ಕಲರ್ ಫೋರ್ಸ್ಗೆ ಆರ್ಡರ್ ಇಳಿದೆ ಮಾಸ್ ಇಂಟು
ಆಕ್ಸಿಲರೇಷನ್. ಆ ಮೆಥಡ್ನ ಬೇಕಾದ್ರೆ ಯೂಸ್ ಮಾಡಿ. ಆಲ್ರೆಡಿ ತೊಗೊಂಡಿದ್ವಿ ಎಮ್ ಎಲ್ ಪವರ್ ಟಿ ಪವರ್ -2ನ ಮಾಸ್ ಇಂಟು ಆಕ್ಸಿಲರೇಷನ್ ಎಲ್ ಟಿ ಪವರ್ ಮೈನಸ್. ಟೈಮ್ಗೆ ಟಿ ಓನ್ಲಿ. ಫೋರ್ಸ್ಗೆ ಎಮ್ ಇಂಟು ಎ ಚೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು, ಅದೊಂದು ಮೆಥಡು. ಅಥವಾ ಈ ಫಾರ್ಮುಲಾನ ಬೇರೆ ರೀತಿ ಫಾರ್ಮೇಟ್ ಮಾಡ್ಬೋದು. ಬಟ್ ಈ ಎರಡೂ ಕಾಂಬಿನೇಷನ್ನು LHS ಅಲ್ಲಿದೆ, ನೋಡೋಣ ಆಮೇಲೆ. ಮಾಸ್ಗೆ ಎಮ್ ಅಂತಲೇ ಇದೆ, ವೆಲಾಸಿಟಿಗೆ ಎಲ್ ಟಿ ಪವರ್ -1. ಇದ್ರ ಕಾಂಬಿನೇಷನ್ ನೋಡೋಣ, ಅವಾಗ ಡೈಮೆನ್ಷನಲ್ಲಿ ಪ್ರೂವ್ ಆಗುತ್ತೋ ಇಲ್ಲ ಅಂತ ಅಲ್ಲೇ ಚೆಕ್ ಮಾಡ್ಬೋದು. ಎಫ್ಗೆ ಆಲ್ರೆಡಿ ಬಂದಿದೆ ಎಮ್ ಎಲ್ ಟಿ ಪವರ್ -2, ಇಲ್ಲಿ ಟಿ ಇದೆ, ಟಿ ಪವರ್ -1 ಬರಿಬೋದಾ? ಸೊ ಇದೇನಿದು ಎಫ್ ಇಂಟು ಟಿಗೆ. ಅದೇ ರೀತಿ ಇಲ್ಲಿ ಎಮ್ ಎಲ್ ಟಿ ಪವರ್ -1 ಎರಡು ಸೇಮ್ ಆಯಿತಾ? ಇದೇನಿದು ಎಮ್ ಇಂಟು ವಿಗೆ. ಸೊ ಡೈಮೆನ್ಷನಲ್ಲಿ ಎಫ್ ಇಂಟು ಟಿ ಎಮ್ ಇಂಟು ವಿ ಬೋತ್ ಆರ್ ಪ್ರೂವ್ಡ್. ಯಾಕಂದರೆ ಎರಡಕ್ಕೂ ಸಪ್ರೇಟಾಗಿ ತೊಗೊಂಡ್ರು. ಆಮೇಲೆ ಇದು ಎಫ್ ಇಂಟು ಟಿ ಮಲ್ಟಿಪಲಲ್ಲಿದೆ, ಹಂಗೆ ಫೈಂಡ್ ಔಟ್ ಮಾಡಿದ್ರು ಕೂಡ ನಮಗೆ ಸೇಮೇ ಬರ್ತದೆ. ಆ್ಯಕ್ಚುಲಿ ಅವ್ರು ಮಾಡಿಫೈ ಮಾಡಿರೋದು ನೋಡಿ, ಈ ಟಿನ ಈ ಕಡೆ ಕಳಿಸಿದ್ರೆ V/T ದಟ್ ಈಸ್ ನಥಿಂಗ್ ಬಟ್ ಆಕ್ಸಿಲರೇಷನ್ ಓನ್ಲಿ. ಬಟ್ ಅವರು ಡೈಮೆನ್ಷನಲ್ಲಿ ನೀವು ಪ್ರೂವ್ ಮಾಡೋದಕ್ಕೆ ಕನ್ಫರ್ಮ್ ಮಾಡೋದಕ್ಕೆ ಹಂಗೆ ಕೊಟ್ಟಿದ್ದಾರೆ. ಎಫ್ಗೆ ಸಪ್ರೇಟ್ ತೊಗೊಬೇಕು, ಟಿಗೆ ಸಪ್ರೇಟ್ ತೊಗೊಬೇಕು, ಎಮ್ಗೆ ಸಪ್ರೇಟ್ ತೊಗೊಳ್ಳಿ, ವಿಗೆ ಸಪ್ರೇಟ್ ತೊಗೊಳ್ಳಿ. ಎಲ್ಲನೂ LHSನೋ RHSನೋ ಎರಡು ಕಂಬೈನ್ ಮಾಡಿ ನೋಡ್ತಿದ್ದೀರಾ, ಆವಾಗ ಡೈಮೆನ್ಷನಲ್ಲಿ ಪ್ರೂವ್ ಆಗುತ್ತೆ. ದಿಸ್ ಈಸ್ LHS ಆ್ಯಂಡ್ ದಿಸ್ ವಿಲ್ ಬಿ ದ RHS. ಓಕೆ, ಇದೇ ರೀತಿ ಇನ್ನೂ ನೋಡೋಣ. ವೆರಿಫೈ ಡೈಮೆನ್ಷನಲ್ಲಿ ಆಫ್ mv² ಇಸ್ ಈಕ್ವಲ್ ಟು mgh. ಮಾಸ್ಗೆ mv² ಅಂದರೆ ಮಾಸೇ ಅಲ್ವಾ. ವೆಲಾಸಿಟಿಗೆ ವೆಲಾಸಿಟಿ ಸ್ಕ್ವೇರ್ ಇದೆ, ಎಲ್ ಟಿ ಪವರ್ -1 ಹೋಲ್ ಸ್ಕ್ವೇರ್. ಅದೇ ರೀತಿ ಸೊ mgh ಅಂದರೆ mgHಗೂ ಏನು ತೊಗೊಬೋದು, ಮಾಸ್ ಅಂದರೆ ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಸಪ್ರೇಟಾಗಿ ತೊಗೊಳ್ಳಿ, ಸಾಲ್ವ್ ಮಾಡಬೇಕು. ಎಮ್ಗಾಯಿತು. ಜಿಗೆ ಆಕ್ಸಿಲರೇಷನ್ ಅಂದರೆ ಜಿ ಅಂದರೆ ಎಲ್ ಟಿ ಪವರ್ -2 ಆಗಿರುತ್ತೆ. ಚೆಕ್ ಮಾಡಬೇಕು ಅವೆಲ್ಲ. ಹೆಂಗೆ ತೊಗೊಂಡೆ ಅಂದರೆ ಆಕ್ಸಿಲರೇಷನ್ಗೂ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಗೆ ಎರಡಕ್ಕೂ ಒಂದೇ. ಆಕ್ಸಿಲರೇಷನ್ ಅಂದರೆ ವೆಲಾಸಿಟಿ ಬೈ ಟೈಮ್ ಟೇಕನ್, ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಎಗೈನ್ ಟೈಮ್ ಅಂದಾಗ ಸ್ಕ್ವೇರ್. ಸೊ ಎಸ್ಗೆ ಎಲ್, ಟಿ ಸ್ಕ್ವೇರ್ ಆದಾಗ ಟಿ ಪವರ್ -2, ಸೊ ಎಲ್ ಟಿ ಪವರ್ -2. ಓಕೆ, ಇದೇ ರೀತಿ ಹೈಟ್ಗೆ ಹೈಟ್ ನಾರ್ಮಲಿ ಎಚ್ ಓನ್ಲಿ, ಲೆಂತ್ ಓನ್ಲಿ, ವಿ ವಿಲ್ ಮೆಷರ್ ವಿತ್ ಎಲ್ ಓನ್ಲಿ. ಎರಡು ಚೆಕ್ ಮಾಡೋಣವಾ. ಸೊ ನ್ಯೂಮರೇಟರು mv² ಇದೆ, ಅಂದರೆ ನ್ಯೂಮರೇಟರ್ ಅಂತೀನಿ LHS ಅಲ್ಲಿ. ಸೊ ml² ಟಿ ಪವರ್ -2 ಬಂದಿದೆ ಅಲ್ವಾ LHS. RHS ಅಲ್ಲಿ ಚೆಕ್ ಮಾಡೋಣವಾ. ಸೊ ಎಲ್ಲಿದೆ, ಇಲ್ಲೂ ಎಲ್ಲಿದೆ, L² ಟಿ ಪವರ್ -2, RHS ಆಲ್ಸೋ ಸೇಮ್ ಓನ್ಲಿ. ಸೊ ದಿಸ್ ಈಸ್ ಡೈಮೆನ್ಷನಲಿ ಪ್ರೂವ್, ಡೈಮೆನ್ಷನಲಿ ಕರೆಕ್ಟ್ ಓನ್ಲಿ. So this equation is dimensionally correct only. Kinetic energy that is equal to the potential energy. Both are energy only. So already it is dimensionally correct. Check the correctness of the equation V is equal to V0 plus AT by the method of dimensions. Already ಇದನ್ನು ಒಂದು ಫಾರ್ಮಲ್ಲಿ ನೋಡಿದ್ವಿ ಎಕ್ಸಾಂಪಲಲ್ಲಿ. ವೆಲಾಸಿಟಿಗೆ ಲೆಂತ್ ಇಂಟು ಟಿ ಪವರ್ -1 ಓನ್ಲಿ. ಈವನ್ V0 ಕೂಡ ಸೇಮೇ ಆಗುತ್ತೆ, ಎಲ್ ಟಿ ಪವರ್ -1. ಇದು ಮಲ್ಟಿಪ್ಲೈನ್ ಇರುತ್ತೆ ಆಕ್ಸಿಲರೇಷನ್ ಇಂಟು ಟೈಮ್ ಟೇಕನ್. ಆಕ್ಸಿಲರೇಷನ್ಗೆ ಎಲ್ ಟಿ ಪವರ್ -2, ಅದೇ ರೀತಿ ಟೈಮ್ಗೆ ಟಿ ಪವರ್ 1 ಆಗಿರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಎಲ್ ಟಿ ಪವರ್ -1 ಓನ್ಲಿ. ಸೊ ದಿಸ್ ಈಸ್ ಕರೆಕ್ಟ್, ದಿಸ್ ಈಸ್ ಕರೆಕ್ಟ್, ದಿಸ್ ಈಸ್ ಕರೆಕ್ಟ್. ಮೂರು ಫಾರ್ಮ್ಸಲ್ಲೂ ಕೂಡ ಕರೆಕ್ಟ್ ಆಗುತ್ತೆ. ದಿಸ್ ಈಸ್ ಆಲ್ಸೋ ಡೈಮೆನ್ಷನಲಿ ಕರೆಕ್ಟ್ ಓನ್ಲಿ. ಸೊ ಇಷ್ಟು ನಿಮ್ಮ ಸಿಲೆಬಸ್ಸಲ್ಲಿರೋದು, ಬಟ್ ತುಂಬ ಕಡಿಮೆ ವೇಟೇಜ್ ಇರೋದು 3 ಮಾರ್ಕ್ಸ್ಗೆ. ಮತ್ತು ಕೇಸಿನಲ್ಲಿ ಒಂದೇ ಕ್ವಶನ್ ಇರುತ್ತೆ. ಅನಲೈಸ್ ಮಾಡಿದೆ ಅಂದರೆ ಈಸಿಯಾಗಿ ಆನ್ಸರ್ ಮಾಡಿದೆ ಅಂದರೆ ಒಂದೊಂದು ಮಾರ್ಕ್ ಕೂಡ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ತುಂಬಾ ಇಂಪಾರ್ಟೆಂಟು. ಸೊ ಎಲ್ಲ ಅರ್ಥ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆಲ್ ಗುಡ್ ಅಂತ, ಅಥವಾ ಎಲ್ಲೇ ಯಾವುದೇ ಪಾಯಿಂಟಲ್ಲಿ ಅರ್ಥ ಆಗಿಲ್ಲ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಸೆಷನ್ ಇಷ್ಟ ಆಗಿದರೆ ಲೈಕ್ ಮಾಡೋ ಮುಖಾಂತರ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಎಲ್ಲರೂ ಕಲೀರಿ, ಎಕ್ಸಾಮ್ ಚೆನ್ನಾಗಿ ಮಾಡಲಿ ಅಂತ ಸೆಷನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.